ಕಂಡುಕೊಂಡೆ ಕಲ್ವಾರಿ ಶಿಲುಬೆ ಮೇಲೆ ಪಾಪದ ಕತ್ತಲೆಯಿಂದ ನನ್ನನ್ನು ಬೆಳಗಿಸಿದೆ ಬರಡಾದ ಜೀವಿತವನ್ನು ಹಸಿರಾಗನಿ ಮಾಡಿದೆ ಪಾಪದ ಕತ್ತಲೆಯಿಂದ ನನ್ನನ್ನು ಮೇಲೆತ್ತಿದೆ ಬರಡಾದ ಜೀವಿತವನ್ನು ಹಸಿರಾಗನಿ ಮಾಡಿದೆ ಪರಿಶುದ್ಧ ಜೀವಿತವನ್ನು ಬಾಳಲ್ಲಿ ನೀಡಿದೆ ಪರಿಶುದ್ಧ ಜೀವಿತವನ್ನು ಬಾಳಲ್ಲಿ ನೀಡಿದೆ ನಿನ್ನ ಪಾದ ನಂಬಿ ಬಂದೆ ಶಿಲುಬೆಯವೋ ಯೇಸುವೆ ನಿನ್ನ ಪ್ರೀತಿ ಕಂಡುಕೊಂಡೆ ಕಲ್ವಾರಿ ಶಿಲುಬೆ ಮೇಲೆ ತಂದೆ ತಾಯಿ ಮರೆತರು ನನ್ನ ಬಂಧು ಬಳಗ ತೊರೆದರು ತಂದೆ ತಾಯಿ ತೊರೆತರು ನನ್ನ ಬಂಧು ಬಳಗ ತೊರೆದರು ಹೆತ್ತ ತಾಯಿಗಿಂತ ನೀನು ನನ್ನನ್ನು ಪ್ರೀತಿಸಿದೆ ಕೋಮಲ ಹಸ್ತದಿ ನಡೆಸಿ ನನ್ನನ್ನು ರೂಪಿಸಿದೆ ಕೋಮಲ ಹಸ್ತದಿ ನಡೆಸಿ ನನ್ನನ್ನು ರೂಪಿಸಿದೆ ನಿನ್ನ ಪಾದ ನಂಬಿ ಬಂದೆ ಶಿಲುಬೆಯವೋ ಯೇಸುವೆ ನಿನ್ನ ಪ್ರೀತಿ ಕಂಡುಕೊಂಡೆ ಕಲ್ವಾರಿ ಶಿಲುಬೆ ಮೇಲೆ ನಿನ್ನ ಪ್ರೀತಿ ಕಂಡುಕೊಂಡೆ ಕಲ್ವಾರಿ ಶಿಲುಬೆ ಮೇಲೆ ಆಮೆನ್. ದೇವರ ನಾಮಕ್ಕೆ ಸ್ತೋತ್ರದಲ್ಲಿ ಈ ದಿನ ದೇವರ ಸೇವಾದಿಂದ ಬಾಂಧವರಾಗಿ ಸಭೆಗಳಾಗಿ ಸಮಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯಂಕಾಲದ ಸಮಯದಲ್ಲಿ ಆತನ ಹೆಸರಿನ ಮೇಲೆ ನಾವು ಮತ್ತೆ ನಿಧಾನದಲ್ಲಿ ನಾವು ಕೂಡಿದ್ದೇವೆ. ಆತನ ಕೃಪೆಯಲ್ಲಿ ನಾವು ಭಾಗಿಯಾಗಲಿಕ್ಕೆ ಸಹಾಯ ದೇವರಿಗೆ ವಂದನೆ ಸಲ್ಲಿಸೋಣ. ಈ ದಿನದೆಲ್ಲ ನಮ್ಮ ಜೊತೆಗಿದ್ದಾನೆ ದೇವರು. ಸಂಡೇ ಆಗಿರೋದ್ರಿಂದ ಎಲ್ಲರೂ ತಮ್ಮ ಮನೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದುಕೊಂಡು ತಮ್ಮ ಎಲ್ಲ ನಾಳಿನ ಕೆಲಸ ಕಾರ್ಯಗಳಿಗೆ ಸಿದ್ಧತೆ ಮಾಡಿಕೊಳ್ಳುವಂತ ದಿನವಾಗಿದ್ದರಿಂದ ಈ ದಿನದಲ್ಲಿ ಕೂಡ ನಾವು
ದೇವರನ್ನು ಮಹಿಮೆ ಪಡಿಸುವುದು, ಸ್ತುತಿಸುವುದು, ದೇವರಿಗೆ ನಾವು ಕೊಂಡಾಡುವುದು, ಆತನ ವಾಕ್ಯಗಳನ್ನು ಧ್ಯಾನ ಮಾಡುವುದು, ನಾವು ಎಷ್ಟೋ ಭಾಗ್ಯವಂತರು. ಈ ಸಮಯವನ್ನು ಬಹಳ ಜನ ಅದನ್ನ ನಾವು ಉಪಯೋಗ ಮಾಡಿಕೊಳ್ಳುವಂತ ಸಂದರ್ಭಗಳು ಉಂಟು. ಆದರೆ ದೇವರು ಈ ಚಿಕ್ಕ ಸಭೆಗಾಗಿ ನಮಗಾಗಿ ಕೊಟ್ಟಿದ್ದಾನೆ. ನಾವು ಬೇರೆ ಬೇರೆ ಮನೆಗಳಲ್ಲಿ ಅಥವಾ ಊರುಗಳಲ್ಲಿ ಇದ್ದಾಗಲೂ ಕೂಡ ಒಂದು ಕುಟುಂಬವಾಗಿ ನಾವು ಆತನನ್ನು ಧ್ಯಾನ ಮಾಡುವಂತ ಸಮಯ ದೇವರು ನಮ್ಗೆ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸೋಣ. 4ನೇ ಪಾಠದಲ್ಲಿ ನಾವಿದ್ದೇವೆ, ದೇವರ ಅನುಕಂಪ ಹಾಗೂ ಕೋಪ. ದೇವರ ಅನುಕಂಪ ಮತ್ತು ಹಾಗೂ ಕೋಪ, ಇದನ್ನು ದೇವರು ಆತನ ಗುಣಗಳಲ್ಲಿ ಇರುವಂತದ್ದನ್ನು ನಾವು ತನ್ನ ಮಕ್ಕಳಂತ ನಮಗೂ ಕೂಡ ಈ ಒಂದು ಗುಣಗಳು ನಮ್ಮ ಹತ್ರ ಇದೆ ಎಂಬುದಾಗಿ ಒಂದು ಸಂಬಂಧದ ರೂಪದಲ್ಲಿ ಅವರು ನಮಗೆ ತಿಳಿಸಿಕೊಟ್ಟಂತ ಒಂದು ಸಂದರ್ಭ ಈ ಒಂದು ಪಾಠದಲ್ಲಿ ನಾವು ನೋಡುತ್ತೇವೆ. ಈ ಕರುಣೆ, ಪ್ರೀತಿ ಆತನಲ್ಲಿ ಇದೆ. ಅದೇ ರೀತಿಯಲ್ಲಿ ಕಂಪ್ಯಾಷನೇಟ್ ಆ ಕೋಪ ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ತರ ಕೋಪ ಅಲ್ಲ ಅವ್ರಿಗೆ ಇರುವಂತದ್ದು ಕೋಪ. ಆತನ ಕೋಪವು ಕಂಪ್ಯಾಷನೇಟ್ ಕೋಪ, ಕರುಣೆಯುಳ್ಳ ಅಂತ ಕೋಪವನ್ನು ಕೂಡ ಆತನು ಮಾಡುವರಾಗಿದ್ದಾರೆ. ಇದನ್ನು ನಮಗೆ ಒಂದು ಕುಟುಂಬದ ಸಮೇತವಾದ ರೀತಿಯಲ್ಲಿ ಅವರು ಇದನ್ನ ನಮಗೆ ತಿಳಿಸ್ಕೊಡುವಂತರಾಗಿದ್ದಾರೆ. ಅಂದ್ರೆ ಈ ಕೋಪ ಎಂಬುದು, ಪ್ರೀತಿ ಎಂಬುದು ನಮ್ಮ ಹತ್ರ ಇದೆ. ಅದು ದೇವರ ಸೃಷ್ಟಿ ಮಲ್ಲಿ ನಮ್ಮನ್ನ ಮಾಡಿದ್ದಾನೆ ಈ ಪ್ರೀತಿಯನ್ನೆಂಬುದಾಗಿ ನೋಡುತ್ತೇವೆ. ಆತನ ಏನ್ ಮಾಡಿದ್ದಾನೆ, ನಮ್ಮ ಸೃಷ್ಟಿ ಮಾಡುವಾಗ ಆತನ ಒಂದು ಕೆಲವು ಉದ್ದೇಶಗಳನ್ನು ನಮ್ಮ ಹತ್ರ ಇಟ್ಟು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಮಗೆ ಒಳ್ಳೆಯದಾಗದಾಗ, ಕೆಟ್ಟದಾದಾಗ ನಮ್ಮ ಮುಖ ಭಾವನೆಗಳು ಬೇರೆ ಆಗುತ್ತವೆ. ಅದನ್ನು ಆತನು ನಮ್ಮ ಹತ್ರ ಅದನ್ನು ಸೃಷ್ಟಿ ಮಾಡಿದ್ದಾನೆ. ಆತನೇನು ಮಾಡಿದ್ದಾನೆ, ಮನುಷ್ಯನಿಗಾಗಿ ತನ್ನ ಮನೋಭಾವನೆಯನ್ನು ವ್ಯಕ್ತಪಡಿಸುವಂತ ಮನಸ್ಸನ್ನು ಕೂಡ ನಮ್ಮ ಮುಖಚಾರೆಯಲ್ಲಿ ಕಾಣುವಂತ ಒಂದು ಮನೋಭಾವನೆಯನ್ನು ನಮಗೆ ಕೊಟ್ಟಿದ್ದಾನೆ. ಕೋಪ ಬಂದಾಗ ನಮ್ಮ ಮುಖ ಯಾವ ರೀತಿಯಲ್ಲಿ ಆಗುತ್ತದೆ ಅದನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ಮತ್ತು ಪ್ರೀತಿಯಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ ನಮ್ಮ ಮುಖ ಯಾವ ರೀತಿಯಲ್ಲಿ ಇರ್ತದೆ ಆ ಭಾವನೆಯನ್ನು ಕೂಡ ದೇವರು ನಮ್ಮ ಮುಖ ಭಾವನೆಯಲ್ಲಿ ಇಟ್ಟಿದ್ದಾನೆ. ಸೊ ಹಂಗಾಗಿ ಆತನು ಏನ್ ಮಾಡಿದ್ದಾನೆ ಅಂದ್ರೆ, ಈ ಒಂದು ಮನೋತ್ರದ ಒಂದು ಭಾವನೆಗಳನ್ನು ಕೂಡ ಆತನೇ ಸೃಷ್ಟಿ ಮಾಡಿದ್ರಿಂದ ಈ ಭಾವನೆಗಳು ನಮ್ಮ ಹತ್ರ ಇರುವಂತದ್ದಾಗಿದೆ. ಆದರೆ ಇದನ್ನು ಮ್ಯಾನೇಜ್ ಮಾಡುವಂತ ಒಂದು ಯೋಜನೆಯಲ್ಲಿ ನಮಗೆ ದೇವರು ಕೊಟ್ಟಂತ ಜ್ಞಾನ, ಆತನ ತಿಳುವಳಿಕೆ ಕೂಡ ನಮಗೆ ದೇವರು ಒದಗಿಸಿ ಕೊಟ್ಟಿದ್ದಾನೆ. ಆತನ ಸೃಷ್ಟಿ ಮಾಡುವ ಇವೆಲ್ಲವನ್ನ ಮಾಡಿದ್ದಾನೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಥವಾ ತೋರಿಸ್ಲಿಕ್ಕೆ. ಅದನ್ನು ನಮ್ಮ ಗುಣ ಅಭ್ಯಾಸಗಳಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡಕ್ಕೂ ಕೂಡ ನಮಗೇನ್ ಮಾಡಿದ್ದಾನೆ, ಅವನ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಆದರೆ ನಾವು ಸಣ್ಣ ಸಣ್ಣ ವಿಷಯದಲ್ಲಿ ನಾವು ಕೋಪ ಮಾಡ್ಕೊಳ್ತೇವೆ. ಚೋಟ ಅಂತ ಸಣ್ಣಾಗಿ ನಾವು ಕೋಪ ಮಾಡಿಕೊಳ್ಳುವಂತ ಸನ್ನಿವೇಶಗಳನ್ನು ನೋಡುತ್ತೇವೆ. ಸಣ್ಣ ಊಟ ಮಾಡುವಾಗ ಕೆಲವು ಉಪ್ಪು ಅಥವಾ ಹೆಚ್ಚು ಕಮ್ಮಿ ಊಟದಲ್ಲಿ ಅಥವಾ ಉಪ್ಪು ಆದಾಗ, ಹೆಚ್ಚಾದಾಗ, ಕಡಿಮೆ ಆದಾಗ ನಾವೇನ್ ಮಾಡ್ತೇವೆ, ಸ್ವಲ್ಪ ಕೋಪ ಮಾಡ್ಕೊಂಡು ಅವ್ರನ್ನ ನಾವು ಅಥವಾ ಹೆಣ್ಮಕ್ಳನ್ನ ನಾವೇನ್ ಮಾಡ್ತೇವೆ, ಕೋಪದ ಅಥವಾ ಬೈಯುವಂತದ್ದಾಗಿದೆ. ಇದೆಲ್ಲ ಸಣ್ಣ ವಿಷಯಗಳು. ಇದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಮೆಚುರಿಟಿ ಮೈಂಡ್ ಕೂಡ ದೇವರು ನಮ್ಗೆ ಕೊಟ್ಟಿದ್ದಾನೆ. ಅದನ್ನು ನಿಭಾಯಿಸುವಂತ ಶಕ್ತಿ ನಮ್ಮ ಹತ್ರ ಇರಬೇಕು ಎಂಬುದಾಗಿ ಆಗಿನ ಒಂದು ಕಾಲದ ಕೆಲವು ತತ್ವಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಗುಣಗಳನ್ನು ನಾವು ಒಂದು ಮನಸ್ಸಿಗೆ ಬದಲಾವಣೆ ಮಾಡ್ಲಿಕ್ಕೆ ಏನಾಗಿದೆ, ಆ ಒಂದು ಪ್ರಯತ್ನ ಪಟ್ಟಾಗ, ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಉಂಟು. ನಮ್ಗೆ ಖಂಡಿತ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಉಂಟು. ನಾವು ಅದನ್ನು ಮ್ಯಾನೇಜ್ ಮಾಡುವಂತ, ಕಂಟ್ರೋಲ್ ಮಾಡುವಂತ ಮನೋಭಾವನೆ ನಾವು ತಂದುಕೊಂಡಾಗ ಮಾತ್ರ ಏನಾಗ್ತದೆ, ನಮಗೆ ಒಂದು ಬದಲಾವಣೆ ಮಾಡುವಂತ ಒಂದು ಸನ್ನಿವೇಶ ಬರ್ತದೆ. ಸೊ ಅದರಿಂದ ಯೇಸು ಸ್ವಾಮಿ ಅವರು, ಯೆಹೋವ ದೇವರು ಈ ಒಂದು ಬದಲಾವಣೆ ಮಾಡಿಕೊಳ್ಳುವಂತ ಮನಸ್ಸನ್ನು ನಮ್ಮ ಒಂದು ಕುಟುಂಬದಲ್ಲಿ ನಾವು ಯಾವ ರೀತಿಯಲ್ಲಿ ಬದಲಾವಣೆ ಆಗಬೇಕು ಎಂಬುದಾಗಿ ಕುಟುಂಬದ ಒಂದು ಸಂಬಂಧಗಳನ್ನು ಅವರು ತಂದಿದ್ದಾರೆ. ಸೊ ನಾವು ಯಾವ ರೀತಿಯಲ್ಲಿ ಕುಟುಂಬದ ಸಂಬಂಧಗಳಲ್ಲಿ ಪ್ರೀತಿ ತೋರಿಸುವಂತ ಒಂದು ಗುಣ ಸ್ವಭಾವ ಮತ್ತೆ ಕೋಪ ಮಾಡುವಂತ ಗುಣ ಸ್ವಭಾವಗಳು ಈ ಕುಟುಂಬದಲ್ಲಿರುವುದರಿಂದ
ಅದನ್ನು ನಾವು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು, ದೇವರು ನಮಗೆ ಅದನ್ನು ಕಲಿಸಿಕೊಡ್ಲಿಕ್ಕೆ ಈ ಪಾಠದಲ್ಲಿ ನಮಗೆ ಜ್ಞಾನವನ್ನು ತಂದು ನಮಗೆ ಇಟ್ಟಿದ್ದಾನೆ. ಅದನ್ನ ನಾವು ಕಲ್ತ್ಕೊಳ್ಳಿಕ್ಕೆ ಈ ಒಂದು ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಈ ಸಂಬಂಧಗಳು ಎಂಬುದು ದೇವರು ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ, ಆ ಕಾಣದ ದೇವರನ್ನು ನಾವು ಹೇಗೆ ಪ್ರೀತಿ ಮಾಡಬೇಕು, ನಾವು ಕಾಣದ ದೇವರನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡಬೇಕು ಎಂಬುದಾಗಿ ನಾವು ತಿಳ್ಕೊಳ್ಳುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾದ್ರೆ ಈ ಒಂದು ಯೋಚನೆಯಲ್ಲಿ ದೇವರು ನಮಗೆ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಸಂಬಂಧವನ್ನು ಇಟ್ಟಿದ್ದಾರೆ. ತಾಯಿ ಮತ್ತು ಮಗುವಿನೊಂದಿಗಿರುವಂತ ಸಂಬಂಧ, ತಾಯಿ ಮತ್ತು ಮಗನಿಗಿರುವಂತ ಒಂದು ಸಂಬಂಧವನ್ನು ಅವರು ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಅದರಲ್ಲಿ ಕರುಣೆಯ ಒಂದು ಅನುಕಂಪ ಇರುವಂತದ್ದನ್ನು ಕೂಡ ಅವ್ರೇನ್ ಮಾಡಿದ್ದಾರೆ ನಮಗೆ ತೋರಿಸಿಕೊಟ್ಟಿದ್ದಾರೆ. ಮತ್ತೆ ದೂರದಲ್ಲಿರುವಂತ ದೇವರನ್ನು ನಾವು ಸಂಬಂಧ ಬರುವಂತಹ ಸಂಬಂಧವನ್ನು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸಿಕೊಂಡಾಗ ಮಾತ್ರ ಆ ಕಾಣದೇ ಇರುವಂತಹ ದೇವರನ್ನು ನಾವು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಈ ಸಂಬಂಧಗಳನ್ನು ದೇವರು ಈ ಲೋಕದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಈಗ ನೋಡಿ, ದೇವರನ್ನ ನಾವು ನೋಡದಿದ್ದರೂ ಈಗ ಸೂರ್ಯನ ಏನ್ ಮಾಡ್ತಾನೆ, ಬೆಳಕು ಕೊಡ್ತಾನೆ. ನಮ್ಮ ಹೃದಯದ ಬಡಿತ ಅದು ತನ್ನಷ್ಟಿಗೆ ತಾನೇ ಕೆಲಸ ಮಾಡುವುದಾಗಿದೆ. ಸೊ ಇವೆಲ್ಲವನ್ನು ನಾವು ನೋಡುವಾಗ, ಆತನ ಕಾರ್ಯಗಳನ್ನು ನೋಡಿದಾಗ ಆತನ ಕೃಪೆ, ಆತನ ಕರುಣೆ, ಆತನ ಅನುಕಂಪ ನಮಗೆ ಅಷ್ಟು ಅಮೂಲ್ಯವಾಗಿದೆ ಎಂಬುದನ್ನು ನಾವು ತಿಳಿಸ್ಕೊಳ್ಳಿಕ್ಕೆ ಅದು ನಮಗೆ ಮಾರ್ಗವಾಗಿದೆ. ಯಾಕಂದ್ರೆ ಆ ಪ್ರೀತಿಯನ್ನು ತೋರಿಸಿದ್ದಾನೆ. ಅಂದ್ರೆ ತಂದೆ ತಾಯಿಗಿಂತ ಶ್ರೇಷ್ಠವಾಗಿದ್ದಾರೆ ದೇವರು, ಯೆಹೋವ ದೇವರು. ಆತನ ಪ್ರೀತಿ ದೊಡ್ಡದು, ಆತನು ಒಳ್ಳೆಯವನು, ಕೋಪ ಇದೆ ಎಂಬುದಾಗಿ. ಆದ್ರೆ ನಮ್ಮ ತರ ಕೋಪವಲ್ಲ, ಅದು ಕಂಪ್ಯಾಷನೇಟ್, ಒಂದು ಅನುಕಂಪದ ಒಂದು ಕೋಪವನ್ನು ತೋರಿಸುವಂತನಾಗಿದ್ದಾನೆ. ಅದರಲ್ಲಿ ನಾವು ಇಸ್ರೇಲ್ ಜನರಲ್ಲಿ ನಾವು ನೋಡೋಣ, ಕೆಲವು ವಚನಗಳನ್ನು ನಾವು ನೋಡೋಣ. ಕೀರ್ತನೆಗಳು 103 13ನೇ ಸಂಧಿ 13ನೇ ವಚನ, 103ನೇ ಸಂಧಿ 13ನೇ ವಚನ ನೋಡುತ್ತೇವೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಅಲ್ಲಿ ನಾವು ಮೊದಲನೇದಾಗಿ ಐಸಾಯ 49:15 ನೋಡಿದ್ದೇವೆ. ತಾಯಿಯ ಒಂದು ಕರುಣೆಯನ್ನು ನಾವು ಅಲ್ಲಿ ನೋಡಿ. ಇಲ್ಲಿ ತಂದೆಯ ಒಂದು ಸಂಬಂಧವನ್ನು ನಾವು, ತಂದೆಯ ಸಂಬಂಧ, ತಾಯಿಯ ಸಂಬಂಧ, ಈ ಸಂಬಂಧಗಳನ್ನು ನಮಗೆ ತಿಳಿಯಪಡಿಸಿ ನಮ್ಮನ್ನು ಏನ್ ಮಾಡ್ತಾನಂದ್ರೆ ತನ್ನ ಒಂದು ಸಂಬಂಧಕ್ಕೆ ಅಟ್ಯಾಚ್ ಮಾಡ್ಕೊತಾನೆ, ಅಥವಾ ಅದನ್ನ ನಮಗ್ ತಿಳಿಸ್ತಾನೆ. ಇಷ್ಟು ಈ ಲೋಕದಲ್ಲಿರುವಂತ ನೀವು ಈ ಲೋಕದಲ್ಲಿ ಇರುವಾಗ ಪ್ರೀತಿಯನ್ನು ನೀವು ತೋರಿಸುವಂತ ಮಕ್ಕಳಾಗಿದ್ದೀರಿ. ಆದ್ರೆ ನಾನು ಮಾಡುವಂತ ಈ ಪ್ರೀತಿ ಎಷ್ಟು ಅಮೂಲ್ಯವಾಗಿದೆ ಎಂಬುದನ್ನು ಅವರು ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ತಂದೆ ಪ್ರೀತಿ ನೋಡಿ, ತಂದೆ ಮಕ್ಕಳನ್ನು ಕನಿಕರಿಸುವಂತೆ, ತಂದೆಯ ಮಕ್ಕಳನ್ನು ಸ್ವಾಭಾವಿಕವಾದ, ನಾವು ತಂದೆ ಆಗಿದ್ದೇವೆ, ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕನಿಕರ ಪಡುತ್ತೆ ಎಂಬುದಾಗಿ ನಾವು ನೋಡುವಾಗ ಅದು ದೇವರಿಗೆ ಸಂಬಂಧಪಟ್ಟಂತ ಒಂದು ಪ್ರೀತಿಯನ್ನು ನಮಗೆ ತೋರಿಸುವಂತರಾಗಿದ್ದಾರೆ. ನೀವು ಈ ಲೋಕದಲ್ಲಿದ್ದಾಗ ಇಷ್ಟು ಪ್ರೀತಿಯನ್ನು ನಿಮ್ಮ ಮಕ್ಕಳಿಗೆ ಮಾಡುವಂತ ನೀವಿರುವಾಗ ನನ್ನ ಪ್ರೀತಿ ಯಾವ ರೀತಿಯಲ್ಲಿದೆ, ನನ್ನ ಪ್ರೀತಿಯನ್ನು ನೀವು ಅನುಭವಿಸುವಂತ ಬೇಕಾದ್ರೆ ಅದು ಯಾವ ರೀತಿಯಲ್ಲಿ ಕನಿಕರಿಸುತ್ತಾನೆ. ಕಂಪ್ಯಾಷನೇಟ್ ಲವ್ ಯಾವಾಗ ಬರ್ತದಂದ್ರೆ ಆತನು ಕನಿಕರಿಸುವಂತ ಒಂದು ಮನೋಭಾವನೆ, ನಾವು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಇದ್ದಾಗ ನಮ್ಮ ಪ್ರೀತಿಯು ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಪ್ರೀತಿ ಮಾಡುತ್ತೇವೋ, ಅಥವಾ ಅವರನ್ನು ಒಳ್ಳೆ ರೀತಿಯಲ್ಲಿ ಅವರು ನಮಗೆ ಒಳ್ಳೆಯ ಒಂದು ಮಕ್ಕಳಾಗಿ ಅಥವಾ ಒಬಿಡಿಯಂಟ್ ಮಕ್ಕಳಾಗಿದ್ದಾಗ ಆ ಪ್ರೀತಿ ಯಾವ ರೀತಿಯಲ್ಲಿ ನಾವು ತೋರಿಸುವಂತ ಸಂದರ್ಭದಲ್ಲಿ ಅದೇ ಪ್ರೀತಿಯನ್ನು ನಾವು ಅವರು ಎಕ್ಸ್ಪ್ಲನೇಷನ್ ಮಾಡ್ತಾರೆ ನಮ್ಗೆ. ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವಂತೆ ನಾನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತೇನೆ. ಸೊ ಈ ಒಂದು ವಚನದಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ವಿಶೇಷವಾದಂತ ತಿಳುವಳಿಕೆ, ಜ್ಞಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಪ್ರೀತಿಯನ್ನು ದೇವರು ನಮಗೆ ತೋರಿಸಿಕೊಡುವಂತ ಇದನ್ನು ನಾವು ನೋಡುತ್ತೇವೆ. ಐಸಾಯ 49ನೇ ಸಂಧಿ 15ನೇ ವಚನ, ಏಷ್ಯಾಯನ ಗ್ರಂಥದಲ್ಲಿ ನಾವು ನೋಡುತ್ತೇವೆ.
49:15. ಒಬ್ಬ ಹೆಂಗಸು ತಾನು ಹೆತ್ತ ಮಗನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರಿತಾಳೆ. ಒಂದು ವೇಳೆ ಮರಿತಾಳು, ನಾನಾದರೆ ನಿನ್ನನ್ನು ಮರೆಯನು. ಅದು ಮೆಮೊರಿ ಟೆಕ್ಸ್ಟ್ ಅಲ್ಲಿ, ಸ್ಮರಣ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೊ ಇದು ತಾಯಿ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು 103:15 ತಂದೆಯ ವಿಷಯದಲ್ಲಿ ಬರೆದಿದೆ. ಸೊ ತಂದೆ ತಾಯಿಯರ ಸಂಬಂಧವನ್ನು ನಮಗೆ ಕಲಿಸಿಕೊಡುವಂತವರಾಗಿದ್ದಾರೆ. ಸೊ ಇಲ್ಲಿ ಇಬ್ರಿಯ ಭಾಷೆಯಲ್ಲಿ ರಹಾಮ ಎಂಬ ಒಂದು ವಚನದಲ್ಲಿ ಗ್ರೀಕ್ ಭಾಷೆಯಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ರಹಾಮ ಅಂದ್ರೆ ಅದು ಎಕ್ಸ್ಟ್ರೀಮ್ ಆಗಿ ಕಂಪ್ಯಾಷನೇಟ್, ಅಪಾರವಾದ ಅನುಕಂಪದ ಒಂದು ದಯೆ ಕನಿಕರವನ್ನು ತೋರಿಸುವಂತ ದೇವರು ಎಂಬುದಾಗಿ ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. ಪಾಠದಲ್ಲಿ ಆ ಒಂದು ಇಬ್ರಿಯ ಭಾಷೆಯಲ್ಲಿ ಗರ್ಭ ಎಂಬ ಪದಕ್ಕೆ ರಹಾಮ್ ಎಂದು ಹೇಳುತ್ತಾರೆ. ಸೊ ನಾವು ಎತ್ತ ಕರಳು ಅಂತೀವಲ್ಲ, ಆ ತರ ಅದನ್ನ ನಾವು ದೇವರು ನಮಗೆ ತಿಳಿಸ್ಲಿಕ್ಕೆ ಅಥವಾ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೆ ಆ ವರ್ಡ್ಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಕಂಪ್ಯಾಷನೇಟ್ ನಮ್ಮ ಕ್ಯಾರೆಕ್ಟರ್ಗೆ, ನಮ್ಮ ಸಂಬಂಧಗಳ ಮೂಲಕವಾಗಿಯೇ ಆತ ನಮ್ಮನ್ನು ಎಚ್ಚರಿಸಿದ್ದಾನೆ, ತನ್ನ ಪ್ರೀತಿಯನ್ನು ನಮಗೆ ತೋರ್ಪಡಿಸುವಂತನಾಗಿದ್ದಾನೆ. ಅದಕ್ಕಾಗಿ ಆತನ ಅನುಕಂಪವು ಅಪಾರವಾದ ಅನುಕಂಪವನ್ನು ದೇವರು ನಮಗೆ ತೋರಿಸಿದ್ದಾನೆ. ಯೆರೆಮೀಯ 31:20 ನೋಡೋಣ. ಯೆರೆಮೀಯ 31:20 ವಚನ. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯೀಮ್ ನನಗೆ ಪ್ರಿಯ ಪುತ್ರನೋ, ಮುದ್ದು ಮಗುವೋ, ನನ್ನ ಜ್ಞಾಪಕ ಮಾಡುತ್ತಲೇ ಬರುತ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದಲ್ಲ, ಅವನನ್ನು ಕರುಣಿಸುವನು. ಎಷ್ಟು ಲ್ಯಾಂಗ್ವೇಜ್ ಅವರು ಉಪಯೋಗ ಮಾಡಿದ್ದಾರೆ ನೋಡಿ. ಅಂದ್ರೆ ಆ ಪ್ರೀತಿಯನ್ನು ನಮ್ಮ ಈ ಲೋಕದ ತಂದೆ ತಾಯಿಗಳಿಗೆ ಯಾವ ರೀತಿಯಲ್ಲಿ ಆ ಒಂದು ಲ್ಯಾಂಗ್ವೇಜ್ ನಲ್ಲಿ ನಾವು ಅನ್ನಿತವ ಮಕ್ಕಳಿಗೆ ಅದೇ ರೀತಿಯಲ್ಲಿ ಅವರು ನಮ್ಮನ್ನ ಆ ಲ್ಯಾಂಗ್ವೇಜ್ ನಲ್ಲಿ ಉಪಯೋಗ ಮಾಡಿದ್ದಾರೆ. ಮುದ್ದು ಮಗುವೋ, ಪ್ರಿಯ ಪುತ್ರನೋ, ಲ್ಯಾಂಗ್ವೇಜ್ ನೋಡಿ ಹೆಂಗಿದೆ. ಪ್ರಿಯ ಪುತ್ರನೋ, ಮುದ್ದು ಮಗುವೋ, ಏನು ಹೆಸರಿತ್ತಾಗಲೇ ಅಲ್ಲ ಅವನನ್ನ ಜ್ಞಾಪಕ ಮಾಡ್ಕೊಳ್ತಾನೆ ಬರುತ್ತೇನೆ ಅಂತ ಬ್ಯೂಟಿಫುಲ್ ಆಗಿ ನಮಗೆ ದೇವರು ನಮ್ಮ ಸಂಬಂಧದ ತಂದೆ ತಾಯಿಗಳ ಸಂಬಂಧದ ವಿಷಯವಾಗಿ ಆತನು ಕೂಡ ಅದೇ ರೀತಿಯಲ್ಲಿ ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ನಾವು ಎಷ್ಟು ಎಕ್ಸಾಂಪಲ್ ಆಗಿ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಅನುಭವ ಹೊಂದಿದ್ದೇವೋ ನಮ್ಮ ತಂದೆ ಮಕ್ಕಳ ಒಂದು ಪ್ರೀತಿಯಲ್ಲಿ, ಆ ತಂದೆ ಮಕ್ಕಳ ಪ್ರೀತಿಯನ್ನು ಕಾಣದ ದೇವರನ್ನು ನಾವು ಯಾವ ರೀತಿಯಲ್ಲಿ ಪ್ರೀತಿ ಮಾಡಬೇಕು, ಆತ ನಮ್ಮನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡುತ್ತಾನೆ, ಆ ಕಾಣದ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡುತ್ತಾನೆ ಎಂಬುದಾಗಿ ಪ್ರಾಕ್ಟಿಕಲ್ ಆಗಿ ಆ ಲ್ಯಾಂಗ್ವೇಜ್, ಆ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಪ್ರೀತಿ ಮಾಡುವಂತ ವಚನಗಳ ಅವರನ್ನ ನಾವು ಅನ್ನುತ್ತೇವೆ. ನನ್ನ ಕುಮಾರನೇ ಒಂದು ಒಡಂಬಡಿಕೆಯಲ್ಲಿ ಮಾಡಿಕೊಂಡ ಒಂದು ಕಾರಣ, ಆತ ನಮ್ಮನ್ನು ಒಡಂಬಡಿಕೆ ಮಾಡಿಕೊಂಡ ಕಾರಣ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರನ್ನು ಪ್ರೀತಿ ಮಾಡಿ ಕರುಣಿಸಿ ರಕ್ಷಣೆಯನ್ನು ಮಾಡುವಂತ ದೇವರು ಆತ ನಮ್ಗೆ ಹೇಳ್ತಿದ್ದಾನೆ. ವರ್ಣಿಸ್ತೇನೆ, ಪ್ರೀತಿಸ್ತೇನೆ. ಇದು ದೇವರ ಮಾಡಿದ ವಾಗ್ದಾನವಾಗಿದೆ. ಇದು ದೇವರು ಮಾಡಿದ ವಾಗ್ದಾನ. ಎ ಪ್ಯೂರ್ ಫಾದರ್ ಅಥವಾ ಅವರು ಆ ಕರುಣೆಯ ಅನುಕಂಪದ ದೇವರು ನಮಗೆ ಏನ್ ಮಾಡ್ತಾನೆ, ತನ್ನ ಒಡಂಬಡಿಕೆಯ ವಾಗ್ದಾನವನ್ನು ನಮಗೆ ಕೊಡುವಂತನಾಗಿದ್ದಾನೆ. ಮುದ್ದು ಮಗುವೇ ಅಥವಾ ಎಫ್ರಾಯಮೇ ಪ್ರಿಯ ಪುತ್ರನೋ ಎಂಬುದಾಗಿ ಅವ್ರು ಹೇಳ್ತಾರೆ. ಸೊ ಹಂಗಾಗಿ ಆ ರಹಾಮ್ ಎಂಬ ಪ್ರೀತಿಯು ಆ ಕರುಳು ಇಲ್ಲಿ ನಾವು ನೋಡುತ್ತೇವೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದಲ್ಲ, ಅವನನ್ನು ಕರುಣಿಸುವನು. ಸೊ ಫಾದರ್ ಲವ್, ಅವನು ತಪ್ಪು ಮಾಡಿದಾಗಲೂ ಕೂಡ ಅವನನ್ನು ಪ್ರೀತಿ ಮಾಡುವಂತ ಒಂದು ಸಂದರ್ಭ ತಂದೆಗಿರುತ್ತದೆ. ಈಗ ಕೆಲವರು ತಪ್ಪು ಮಾಡಿ ಜೈಲ್ಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಮಕ್ಕಳು. ಅವನು ತಪ್ಪು ಮಾಡಿದ್ರು ಕೂಡ ಅವನ ಮೇಲೆ ಪ್ರೀತಿ ಇವ್ರಿಗೆ, ತಂದೆಯವರಿಗೆ. ಅವ್ರು ಬೇರೆಯವರು ಕೋಪ ಮಾಡ್ಕೋತಾರೆ, ಬೇರೆಯವರು ಅವನು ತಪ್ಪು ಮಾಡಿದಾನೆ ಅವನು ಹೊಡೆದಿ ಅಂತಾರೆ. ಆದ್ರೆ ಈ ತಂದೆಯ ಕರುಣೆ ನೋಡ್ರಿ ಹೆಂಗಿದೆ ಅಂದ್ರೆ, ಅದು ಇಹಲೋಕದ ಒಂದು ಕರುಳಿನಲ್ಲಿರುವಂತ ಕರುಳಿಗೆ ಸಂಬಂಧಪಟ್ಟಂತ ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ರಹಾಮ್ ಎಂಬ ಪ್ರೀತಿಯು ನಮ್ಮ ಹತ್ರ ಇದ್ರೆ ಎಷ್ಟೋ ಒಳ್ಳೆ ಭಾಗ್ಯವಂತರ ನಾವು ಎಂಬುದಾಗಿ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ. ನಮ್ಮ ಹತ್ರ ಇದ್ದಾಗ ಎಷ್ಟು ಭಾಗ್ಯವಂತರು. ಆ ಭಾಗ್ಯವಂತರ ಒಂದು ತಂದೆಯ ಮನೋಭಾವದ ಆ ರಹಾಮ್ ಪ್ರೀತಿಯನ್ನು ದೇವರು ನಮಗೆ ತೋರಿಸಿಕೊಟ್ಟಾಗ ನಾವು ಅವರನ್ನು ಯಾವ ರೀತಿಯಲ್ಲಿ ನೋಡುತ್ತೇವೆ. ಸೊ ಹಾಗಾಗಿ ದೇವರು ರಾಮ ಅಂದ್ರೆ ಆ ಮನುಷ್ಯರಲ್ಲಿ ಒಂದು
ಗಂಡ ಹೆಂಡತಿಯ ಒಂದು ಸಂಬಂಧವನ್ನು ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಾವು ಸಡನ್ ಆಗಿ ಅಥವಾ ಹೆಂಡತಿ ಏನಾದ್ರು ಕೇಳಿದ್ರೆ ನಾವು ಕೋಪ ಮಾಡ್ಕೊಳ್ತೇವೆ. ಗಂಡ ಏನಾದ್ರು ಏನಾದ್ರು ಕೇಳಿದ್ರೆ ನಾವು ಮುಖ ತಿರುಗಿಸ್ಕೊಂಡು ಇವೆಲ್ಲ ಭಾವನೆಗಳು. ಆ ಭಾವನೆ ಸೃಷ್ಟಿಯನ್ನು ಕೂಡ ಸೃಷ್ಟಿ ಮಾಡುವಾಗ ದೇವರು ಇದನ್ನ ಇಟ್ಟಿದ್ದಾನೆ. ಅಂದ್ರೆ ಆತನ ಗುಣಾತಿಶಯಗಳಲ್ಲಿ ನಾವು ನೋಡುವಾಗ ಈ ಒಂದು ಕೋಪಗಳು ಮತ್ತು ಪ್ರೀತಿಯಲ್ಲೂ ನಮ್ಮಲ್ಲೇ ಅಡಕವಾಗಿದೆ. ಅದು ನಮ್ಮ ಹತ್ರ ಇದೆ. ಅದನ್ನು ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಎಂಬುದಾಗಿ ನಮಗೆ ಇವತ್ತಿನ ಪಾಠದಲ್ಲಿ ಎಚ್ಚರಿಕೆಯನ್ನು ಕೊಡುವಂತರಾಗಿದ್ದಾರೆ. ಸೊ ಹಾಗಾಗಿ ಆ ಸಡನ್ ಕೆಲವು ಸಮಯದಲ್ಲಿ ಅಂತ ಪ್ರೀತಿ ನಾವು ಅನುಭವಿಸಿದರೂ ಕೂಡ ನಮ್ಮ ಪ್ರೀತಿ ಏನಾಗಿದೆ, ನಮ್ಮ ಪ್ರೀತಿ ಕುಟುಂಬಗಳಲ್ಲಿ ಕಡಿಮೆ ಆಗಿದೆ, ಸಭೆಗಳಲ್ಲಿ ಅದು ಕಡಿಮೆ ಆಗುವಂತ ಸಂದರ್ಭ, ಆ ಕುಟುಂಬಗಳಲ್ಲಿ ಆ ಒಂದು ಪ್ರೀತಿ ಕಡಿಮೆ ಆಗುವ ಸಂದರ್ಭ, ಶತ್ರುಗಳ ಸಭೆಗಳಲ್ಲಿ ಒಬ್ರಿಗೊಬ್ಬರು ಆಗುವುದಿಲ್ಲ. ಆದ್ರೆ ಇಂತಹ ಒಂದು ರಾಮ್ ಎನ್ನುವ ಪ್ರೀತಿ ನಮ್ಮಲ್ಲಿದ್ದರೆ ದೇವರು ಎಷ್ಟೋ ಸಂತೋಷವುಳ್ಳವನಾಗಿರ್ತಾನೆ. ಈ ರಾಮ ಎಂಬ ಪ್ರೀತಿ ನಮ್ಮ ಹತ್ರ ಇದ್ದರೆ ಎಷ್ಟೋ ದೇವರು ಸಂತೋಷವುಳ್ಳವನಾಗಿರ್ತಾನೆ ಎಂಬುದಾಗಿ ನಮ್ಮನ್ನು ಎಚ್ಚರಿಸ್ತಾರೆ ಅವರು. ಈಗ ನಾವು ನೋಡುತ್ತೇವೆ, ಕುಟುಂಬಗಳಲ್ಲಾಗಲಿ, ಅಣ್ಣ ತಮ್ಮಂದಿರುಗಳಾಗಲಿ, ಆ ಒಂದು ಸ್ಥಳಲ್ಲಾಗಲಿ, ಸ್ಥಳವಾಗಲಿ, ಮನೆಗಳಲ್ಲಾಗಲಿ, ಇವೆಲ್ಲವೂ ನಾವು ಏನ್ ಮಾಡ್ತೇವೆ, ದೇವರಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ಳುವಂತ ಸಂದರ್ಭ. ಅಂದ್ರೆ ಆ ಪ್ರೀತಿಯ ಮನೋಭಾವನೆಯನ್ನು ಬಿಟ್ಟು ಬಿಡುವಂತ ಸಂದರ್ಭಗಳು ಈ ಲೋಕದಲ್ಲಿ ಹೆಚ್ಚಾಗಿ ಉಂಟು. ಅದಕ್ಕಾಗಿ ಅವರು ನಮ್ಮ ಒಂದು ಪ್ರೀತಿಯ ಮನೋಭಾವನೆಗಳನ್ನು ಹೆಚ್ಚಿಸಲಿಕ್ಕೆ ಈ ಪಾಠಗಳು ನಮಗೆ ತಿಳಿಸಿಕೊಡುವಂತರಾಗಿದ್ದಾರೆ. ಕೀರ್ತನೆಗಳು 68:5-6 ನೋಡೋಣ. ಕೀರ್ತನೆಗಳು 68. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ನೋಡಿದ್ರೆ ಎಲ್ಲಿ ಅವರು ತಂದಿದ್ದಾರೆ ಮತ್ತೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಲಿಕ್ಕೆ, ಆ ಪರಿಶುದ್ಧ ವಾಸಸ್ಥಾನದಲ್ಲಿರುವಂತಹ ಪರಲೋಕದಲ್ಲಿರುವಂತಹ ದೇವರು ನಮಗೆ ಆ ದಿಕ್ಕಿಲ್ಲದವರಿಗೂ ತಂದೆಯೂ ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಈ ಒಂದು ಪ್ರೀತಿಯ ಇಹಲೋಕದ ಒಂದು ಸಂಬಂಧದ ವಿಚಾರದಲ್ಲಿ ಅವ್ರು ನಮಗೆ ಹೇಳುವಂತರಾಗಿದ್ದಾರೆ. ಆ ಪರಲೋಕದಲ್ಲಿರುವಂತ ದೇವರು ನಮ್ಗೇನ್ ಮಾಡಿದ್ದಾನೆ, ದಿಕ್ಕಿಲ್ಲದವರಿಗೆ. ನಾವು ಆಲ್ರೆಡಿ ನಾವು ಏನ್ ಹೇಳಿದಾಗ ನಮ್ಮ ಪ್ರೀತಿ ತಣ್ಣಗಾಗಿದೆ, ಕುಟುಂಬಗಳಲ್ಲಿ ತಣ್ಣಗಾಗಿದೆ. ಶತ್ರುಗಳನ್ನು ನಾವು ಏನ್ ಮಾಡ್ತೇವೆ, ಆ ಒಂದು ಪ್ರೀತಿ ಮನೋಭಾವದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಮನುಷ್ಯನ ಗುಣಗಳು. ಆದ್ರೆ ಇವರೇನ್ ಹೇಳ್ತಾರೆ, ನೀವು ಅವರನ್ನು ಕನಿಕರಿಸಬೇಕೆಂಬುದಾಗಿ ಹೇಳುವಂತರಾಗಿದ್ದಾರೆ. ಅವರನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಅವ್ರು ಹೇಳುವಂತರಾಗಿದ್ದಾರೆ. ಸಭೆಗಳಲ್ಲಿ ಆಗಲಿ, ತೊಂದರೆಗಳಾಗಲಿ, ಇವೆಲ್ಲ ಈ ಲೋಕ ನಾವು ನೋಡ್ತಾನೆ ಇದ್ದೀವಿ. ನಮ್ಮ ಕುಟುಂಬಗಳಲ್ಲಿ ಇದು ಕಾಮನ್ ಆಗಿ ನಡೆಯುವಂತ ವಿಚಾರ. ಆದರೆ ದೇವರು ಮಕ್ಕಳಾಗಿ ನಾವೇನ್ ಮಾಡ್ತಾರೆ, ಒಂದು ಕುಟುಂಬದ ಒಂದು ವಿಚಾರದಲ್ಲಿ ಅವ್ರು ನಮ್ಗೆ ತಿಳಿಸುವಂತರಾಗಿದ್ದಾರೆ. ವಿಧವೆಯರಿಗೆ ಯಾವ ರೀತಿಯಲ್ಲಿ ಸಹಾಯಕನಾಗಿದ್ದಾನೆ ಎಂಬುದಾಗಿ ಅವ್ರು ತಿಳಿಸಿಕೊಡುವಂತರಾಗಿದ್ದಾರೆ. ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ. ಒಬ್ಬರೇ ಇದ್ದಾಗ ಅಂದ್ರೆ ಫ್ಯಾಮಿಲಿ ಮತ್ತೆ ಅವ್ರನ್ನ ಜಾಯಿಂಟ್ ಅಂದ್ರೆ ಒಂದು ಫ್ಯಾಮಿಲಿಗೆ ಸಂಬಂಧವನ್ನು ಬೆಳೆಸ್ತಾನೆ. ಅಥವಾ ಆತನು ಒಬ್ಬಂಟಿಗನಾದಾಗ ಆ ಸಂಬಂಧವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತಾನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಒಬ್ಬಂಟಿಗನಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ. ದಿಸ್ ಆಲ್ ದ ದೇವರ ಸೃಷ್ಟಿಯಲ್ಲೇ ಆತನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಆತನ ಸೃಷ್ಟಿಯಲ್ಲಿ ನಮಗೆ ಮನೋಭಾವನೆಗಳನ್ನು ಕೊಟ್ಟಿದ್ದಾನೆ, ತಿಳಿಸ್ಲಿಕ್ಕೆ ನಮ್ಗೆ ಸಹಾಯ ಮಾಡಿದ್ದಾನೆ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಫಾದರ್, ಮದರ್ ಅಂಡ್ ದ ಫ್ಯಾಮಿಲಿಗೆ ಸಂಬಂಧವನ್ನು ಬರೆದು ಆತನ ಗುಣಾತಿಶಯಗಳನ್ನು ಒಂದು ಕುಟುಂಬದ ಒಂದು ಯೋಜನೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಲೋಕದ ಕುಟುಂಬವನ್ನು ಪರಲೋಕದ ಕುಟುಂಬಕ್ಕೆ ಹೋಲಿಕೆ ಮಾಡಿದ ಸಂದರ್ಭದಲ್ಲಿ ಇದರ ಮೂಲಕ ದೇವರ ಒಂದು ಪ್ರೀತಿಯನ್ನು ಕಂಡುಕೊಳ್ಳಬಹುದು. ಈ ಲೋಕದ ಪ್ರೀತಿಯನ್ನು ನಾವು ಅನುಭವಿಸುವಂತ ಸಂದರ್ಭದಲ್ಲಿ ಆ ದೇವರ ಪ್ರೀತಿ, ಪರಲೋಕದಲ್ಲಿರುವಂತ ದೇವರ ಪ್ರೀತಿಯನ್ನು ನಾವು ತಿಳ್ಕೊಂಡಾಗ ಆ ಒಂದು ಸಂಬಂಧ ಅವ್ರೇನ್ ಮಾಡಿದ್ದಾರೆ, ಆಲ್ರೆಡಿ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಕವೆಚುವಲ್ ಮಾಡಿದ್ದಾರೆ. ಆ ಒಡಂಬಡಿಕೆಯನ್ನೇ ನಾವೇನ್ ಮಾಡಿದ್ದೇವೆ, ಆ ವಾಗ್ದಾನವನ್ನು ನಾವು ನೆರವೇರಿಸಬೇಕಾಗಿದ್ದಾರೆ. ಆ ವಾಗ್ದಾನ ನಾವು ಬಿಡಬಾರದು. ಆ ವಾಗ್ದಾನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಬಿಟ್ರೆ ಆತನು ಬಿಟ್ಟು ಬಿಡುತ್ತಾನೆ. ಹಂಗಾಗಿ ಈ ಸಂಬಂಧವು ನಾವು ಯಾವ ರೀತಿಯಲ್ಲಿ ಬೀಳಕ್ಕಾಗೋದಿಲ್ಲವೋ ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಆ ಸಂಬಂಧ ಬೀಳಾರ್ದಂತೆ ನಮ್ಮನ್ನು ಕಾಯುವಂತನಾಗಿದ್ದಾನೆ. ಮದುವೆ ಆದ್ಮೇಲೆ ಕಲಹ, ಕೆಲವು ಹೆಚ್ಚು ಕಮ್ಮಿ ಭಿನ್ನಾಭಿಪ್ರಾಯಗಳು ಬರುತ್ತವೆ.
ಆದರೆ ಅದೇ ರೀತಿಯಲ್ಲಿ ಸ್ಪಿರಿಚುವಲ್ ಬ್ಯಾಟಲ್ ಕೂಡ ನಮಗೆ ಬರುತ್ತದೆ ಎಂಬುದಾಗಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಕುಟುಂಬವಾದಾಗ ಕುಟುಂಬವನ್ನು ಅವರು ಬರೆದು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಒಬ್ಬಂಟಿಗರು ಸಂಸಾರಿಕವಾಗಿ ಮಾಡುತ್ತಾನೆ. ಈ ಸಂಸಾರಿಕವಾಗಿ ಮಾಡುವ ಸಂದರ್ಭದಲ್ಲಿ ತೊಂದರೆಗಳು, ಡಿಸ್ಟರ್ಬೆನ್ಸ್ಗಳು ಅಥವಾ ವೈಮನಸ್ಸುಗಳು ಬರುವಂತೂ ಸಾಧ್ಯ. ಅದೇ ರೀತಿಯಲ್ಲಿ ನಮ್ಮ ಸ್ಪಿರಿಚುವಲ್ ಗ್ರೋತ್ ನಲ್ಲಿ ನಾವು ಎಂಟರ್ ಆದಾಗ ಈ ರೀತಿಯ ಹೆಚ್ಚು ಕಡಿಮೆ ಆಗುವಂತ ಸಂದರ್ಭಗಳು ಕೂಡ ಬರುತ್ತವೆ. ಆತ್ಮಿಕವಾಗಿ ಬೆಳೆಯುವಾಗ ಅನೇಕ ತೊಂದರೆಗಳು ಬರುತ್ತವೆ. ಆದ ದೇವರಲ್ಲಿ ಬಂದಾಗ ಆತನ ಗುಣಗಳಿಂದ ನಾವು ಕಲಿತುಕೊಳ್ಳುವಂತ ಒಂದು ವಿಶೇಷವಾದಂತ ಯೋಜನೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೈಬಲ್ ಎಲ್ಲ ನಾವು ಸತ್ಯವೇದದಲ್ಲಿ ನಾವು ನೋಡುವಂತ ಓದುವಂತ ಸಮಯದಲ್ಲಿ ಆ ಒಂದೊಂದು ವಚನಗಳು ನಮಗೇನು ಧೈರ್ಯವನ್ನು ತರುವಂತದಾಗಿದೆ. ಅವರು ಎಲ್ಲಿ ಬೇರೆ ಯಾವ ಉದಾಹರಣೆಗಳು ತಗೊಂಡಿಲ್ಲ. ನಮ್ಮ ಕುಟುಂಬದ ಸಮೇತವಾಗಿ ಈ ಲೋಕದಲ್ಲಿ ನಡೆಯುವಂತ ವ್ಯವಹಾರಗಳ ಒಂದು ವಿಚಾರದಲ್ಲಿ ಮತ್ತೆ ಸಾಮ್ಯಗಳು, ಈ ಲೋಕದಲ್ಲಿ ನಡೆಯುವಂತ ವ್ಯವಹಾರಗಳ ಸಾಮ್ಯ, ಆಳಿರ್ತಾನೆ, ಅವನಿಗೆ ಸಾಲ ಕೊಟ್ಟಿರ್ತಾನೆ, ಇವೆಲ್ಲ ಸಾಮ್ಯಗಳ ರೂಪದಲ್ಲಿ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಅವ್ರು ನಮಗೆ ಸಹಾಯ ಮಾಡಿದ್ದಾನೆ ಈ ವಚನಗಳನ್ನು ತಿಳಿಸ್ಕೊಳ್ಳಿಕ್ಕೆ. ಸೊ ಹಂಗಾಗಿ ನಿನ್ನ ಒಂದು ಪಾಸ್ಟರ್ ಒಂದು ಒಳ್ಳೆ ಹಾಡ ಆಡಿದ್ದಾರೆ. ಈ ಎಲ್ಲ ಇವತ್ತಿನ ಲೆಸನ್ ಸ್ಟಡಿ ಎಲ್ಲ ಆ ಹಾಡಿನ ಮೇಲೆನೆ ಅದ್ರ ಸಂಬಂಧ ಒಂದು ಮೀನಿಂಗ್ ಇದೆ. ಸೊ ಹಂಗಾಗಿ ನಿನ್ನ ಪ್ರೀತಿ ಕಂಡುಕೊಂಡು ಎಲ್ಲಿ ಅಂದ್ರೆ ಕಲ್ವರಿ ಶಿಲುವೆ ಮೇಲೆ, ಆತನ ಶಿಲುವೆಯ ಮೇಲೆ ಆತನ ಪ್ರೀತಿ ನಮ್ಗೆ ತೋರಿಸಿದ್ದಾನೆ. ನಮ್ಮ ಸಲುವಾಗಿ ತ್ಯಾಗ ಮಾಡಿದ್ದಾನೆ. ಅಷ್ಟು ಪ್ರೀತಿ, ತನ್ನನ್ನು ತಾನೇ ಬರಿದೆ ಮಾಡಿಕೊಂಡು ಶಿಲುಬೆ ಮರಣಕ್ಕೆ ನಾವು ಒಪ್ಪಿಸಿಕೊಡುವಂತ ಅಷ್ಟು ಪ್ರೀತಿಯನ್ನು ನಮಗೆ ಮಾಡಿರೋದ್ರಿಂದ ಆ ಪ್ರೀತಿಯನ್ನು ನಾವು ಎಲ್ಲಿ ಕೊಂಡ್ಕೊಂಡ್ವಿ ಅಂದ್ರೆ ಆತನ ಶಿಲುಬೆ ಮೇಲೆ ನಾವು ಕೊಂಡುಕೊಂಡಿದ್ದೇವೆ. ಆತನ ಪರಿಶುದ್ಧ ಜೀವಿತವನ್ನು ನಾವು ಬಾಳಲ್ಲಿ ನಮಗೆ ನೀಡುವಂತ ದೇವರು ನಮಗಿದ್ದಾನೆ. ಶಿಲುಬೆಯ ಒಂದು ರೀತಿಯ ಅಥವಾ ತ್ಯಾಗ ಮಾಡಿದಂತ ಮನೋಭಾವನೆಯನ್ನು ನಮಗೆ ತೋರಿಸುವಂತದಾಗಿದೆ. ತಂದೆ ತಾಯಿ ಮರಿತರು, ನನ್ನ ಬಂಧು ಬಳಗ ಮರಿತರು, ನನ್ನ ತಾಯಿಗಿಂತ ಬ್ಯೂಟಿಫುಲ್ ಆರ್ಗನೈಸರ್. ಇದು ಇವತ್ತಿನ ಒಂದು ಪಾಠದಲ್ಲಿ ತಿಳಿದುಕೊಳ್ಳುವುದೇನೆಂದ್ರೆ ಆತನ ಪ್ರೀತಿಯು ಅಮೂಲ್ಯವಾದದ್ದು. ಆತನ ಅನುಕಂಪದ ದೇವರು. ನಮ್ಮ ಸಂಬಂಧಗಳು ಯಾವ ರೀತಿಯಲ್ಲಿ ತಂದೆ ತಾಯಿ ಮಕ್ಕಳು ಯಾವ ರೀತಿಯಲ್ಲಿ ಅನುಕಂಪನ ತೋರಿಸುವಂತ ಈ ಲೋಕದಲ್ಲಿ ನಾವಿದ್ದೇವೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯವರು ಕೂಡ ನಮಗೆ ಅನುಕಂಪದ ದೇವರು ನಮಗಿದ್ದಾನೆ. ಆತನ ಒಂದು ಒಡಂಬಡಿಕೆಯಲ್ಲಿ ನಾವು ಮಾಡಿಕೊಂಡಿರೋದ್ರಿಂದ, ಆತನ ವಾಗ್ದಾನಗಳನ್ನ ನಮ್ಮ ಜೊತೆ ಮಾಡಿಕೊಂಡಿರೋದ್ರಿಂದ ಅವರ ಒಂದು ನಡತೆಯಲ್ಲಿ ನಾವು ನಡೆದು ಈ ಲೋಕದಲ್ಲಿ ನಾವು ಜೀವಿಸುವಾಗ ಖಂಡಿತ ಆತನ ಗುಣಾತಿಶಯಗಳನ್ನು ನಾವು ಪಾಲಿಸಬೇಕು. ಆವಾಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ಈ ಲೋಕದಲ್ಲಿ ನಮಗೆ ಈ ಒಂದು ಸಂಬಂಧಗಳ ವಿಷಯದಲ್ಲಿ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾನೆ. ತಾಯಿ ಪ್ರೀತಿಗಿಂತಲೂ ಅತಿಶಯವಾದದ್ದೆಂಬ ಒಂದು ಈ ದಿನದ ಒಂದು ಪಾಠವನ್ನು ನಾವು ತಿಳ್ಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಏನಾದರೂ ಪ್ರಶ್ನೆಗಳು ತಿಳುವಳಿಕೆ ಮಾಡೋದಿದ್ರೆ ನಮ್ಮ ಆರ್ಗನೈಸರ್ ಮುಖಾಂತರ ಅದನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಉತ್ತಮವಾದಂತಹ ಪಾಠಕ್ಕಾಗಿ ಹಿರಿಯರಾದಂತಹ ಜಾನ್ಸನ್ ಸಣ್ಣಪ್ಪ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ಪಾಠದ ಕುರಿತಾಗಿ ಪ್ರಶ್ನೆಗಳಿದ್ದರೆ ಅಥವಾ ಇನ್ನೂ ಹೆಚ್ಚಿನ ಸಂಗತಿಗಳನ್ನ ತಿಳಿಸಲು ಬಯಸಿದರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ವಂದನೆಗಳು. ನಮಸ್ತೆ ಸರ್. ನಮಸ್ತೆ. ಆದಿಯಲ್ಲಿ ದೇವರು ಮಾನವನನ್ನ ತನ್ನ ಸ್ವರೂಪಕ್ಕೆ ಸೃಷ್ಟಿ ಮಾಡಿದನು ಅಂತ ಬರೀಬಹುದು. ಅಂದ್ರೆ ಇಲ್ಲಿ ಪ್ರೀತಿಯ ಬಗ್ಗೆ ತಿಳಿಸಿಲ್ಲ. ಹೀಗಿರುವಾಗ ದೇವರು ನಾವು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರು ತೆಗೆದುಕೊಂಡ ಮೊದಲನೆಯ ಹಂತ ಸ್ಟೆಪ್ಸ್ ಯಾವುದು? ಓಕೆ, ದೇವರು ತೆಗೆದುಕೊಂಡಂತ ಮೊದಲನೆಯ ಸ್ಟೆಪ್. ಸೊ ಪ್ರೀತಿ ವಿಶೇಷವಾಗಿ ಆದಾಮನ ಪಾಪವನ್ನ ಆ ಒಂದು ಶಾಪದ ಮರಣದಿಂದ ಆತನನ್ನ ತಪ್ಪಿಸಲು ದೇವರು ತನ್ನನ್ನೇ ತಾನು ಒಪ್ಪಿಸಿಕೊಡುವಂತ ಒಂದು ತೀರ್ಮಾನವನ್ನ ಮಾಡಿಕೊಂಡನು. ಆತನನ್ನ
ಮಾತ್ರವಲ್ಲದೆ ಆತನ ಮುಖಾಂತರವಾಗಿ ಈ ಲೋಕದಲ್ಲಿ ಜನಿಸುವ ಪ್ರತಿಯೊಬ್ಬ ಮಾನವನ ಪಾಪಗಳಿಗಾಗಿ ತನ್ನನ್ನ ಒಪ್ಪಿಸಿಕೊಡುವುದಕ್ಕೋಸ್ಕರ ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಇದು ತಾನೇ ಆತನು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಒಪ್ಪಿಸಿಕೊಳ್ಳುವುದರ ಮುಖಾಂತರವಾಗಿ ತನ್ನ ಅಮೂಲ್ಯವಾದ ಪ್ರೀತಿಯನ್ನ ನಮಗೆ ಸಿದ್ಧಾಂತವಾಗಿ ತಿಳಿಯಪಡಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನು ಮೊದಲೇ ತೆಗೆದುಕೊಂಡಂತ ಸ್ಟೆಪ್ ನಮ್ಮನ್ನ ಪಾಪಗಳನ್ನ ಕ್ಷಮಿಸೋದಕ್ಕೋಸ್ಕರ, ನಮ್ಮ ಪಾಪಗಳ ಪರಿಹಾರ ಆಗೋದಕ್ಕೋಸ್ಕರ ತನ್ನ ಸ್ವಂತ ಪ್ರಾಣವನ್ನ ನಮ್ಮೆಲ್ಲರ ಶಾಪವನ್ನ ನಿವಾರಿಸಲು, ನಮ್ಮೆಲ್ಲರನ್ನ ಪಾಪದ ಬಂಧನದಿಂದ ಬಿಡಿಸಲು ತಾನು ಆ ಹೆಜ್ಜೆಯನ್ನ ತೆಗೆದುಕೊಂಡು ಎಂಬುದಾಗಿ ನಾವು ನೋಡ್ತೇವೆ. ಸರ್, ಅದು ನಿಮಗೆ ಪ್ರಶ್ನೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ತದಾದ ನಂತರ ಇದೆಲ್ಲ ತಗೊಂಡುವಂತ ದೇವರ ಮೇಲೆ ಸಿರಿಗಳು ಇದು ತುಂಬಾ ದೂರದ ವಿಷಯ. ಆದಲ್ಲಿ ಆದಾಮ ಸೃಷ್ಟಿ ಮಾಡುವಾಗ ದೇವರು ಆತನ ಪ್ರೀತಿ ಆತನ ಸ್ವರೂಪವನ್ನ ನಮಗ್ ಕೊಟ್ನು, ಅದು ಕಳ್ಕೊಂಡು ಮತ್ತೆ ಪಡ್ಕೊಳ್ಳೋ ಶಕ್ತಿನೂ ಕೊಟ್ನು. ಅದಿರ್ಲಿ, ಇಲ್ಲಿ ಪ್ರೀತಿ ಅನ್ನುವ ಈ ವಿಚಾರ, ಆ ಪ್ರೀತಿಯ ಒಂದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿನ ಯಾವ ಆಧಾರದ ಮೇಲೆ ದೇವ್ ನಮಗೆ ಕೊಟ್ಟು ಅದಕ್ಕೆ ತಗೊಂಡಂತ ಸ್ಟೆಪ್ಸ್ ಏನು ಅದು ನಾ ಕೇಳಿದಷ್ಟೇ. ಆದಿಯಲ್ಲಿ ಸ್ಟಾರ್ಟಿಂಗ್ ದೇವರ ಪ್ರೀತಿ ಎಲ್ಲಿಂದ ಪ್ರಾರಂಭವಾಗುತ್ತೆ, ಹಿಂಗೆ ಅವನ ಪ್ರೀತಿನ ಅರ್ಥ ಮಾಡೋದಕ್ಕೆ ಆತನ ತಗೊಂಡಂತ ಒಂದು ಯೋಜನೆ ಯಾವುದು ಅಂತ. ಈ ಲೋಕವನ್ನು ಸೃಷ್ಟಿ ಮಾಡುವಾಗ ದೇವರು ಮಾನವನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಈ ಲೋಕದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡುವುದು. ಗಿಡ, ಮರ ಮತ್ತು ಗಾಳಿ, ನೀರು, ಸೂರ್ಯ, ಚಂದ್ರ, ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ವಸ್ತುಗಳು ಮಾನವನ ಹಿತಕ್ಕಾಗಿ ಸೃಷ್ಟಿಸಲ್ಪಟ್ಟಂತ ವಸ್ತುಗಳಾಗಿವೆ ಮತ್ತು ದೇವರು ಮಾನವನಿಗಾಗಿ ಕೊಟ್ಟಂತ ಒಂದು ಸಂಪತ್ತಾಗಿದೆ. ಸೊ ಮಾನವನು ಸಂತೋಷಕರವಾಗಿ, ಸಮೃದ್ಧಿಯಾಗಿ, ಕೊರತೆ ಇಲ್ಲದೆ, ನೆಮ್ಮದಿಯಿಂದ, ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತವಾಗಿರುವುದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ಈ ಏದೆನ್ ತೋಟದಲ್ಲಿ ಮತ್ತು ಈ ಭೂಮಿ ಮೇಲೆ ಎಲ್ಲವನ್ನ ಆತನು ವ್ಯವಸ್ಥೆ ಮಾಡಿದ್ದನು. ಮಾನವನನ್ನ ತಾನು ಸೃಷ್ಟಿ ಮಾಡೋದಕ್ಕೆ ಮೊದಲೇ ಮನುಷ್ಯನಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಸೃಷ್ಟಿಸಲ್ಪಟ್ಟಿದ್ದವು. ದೇವರ ಸೃಷ್ಟಿಯೇ ಮನುಷ್ಯನಿಗೆ ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಪಠ್ಯಪುಸ್ತಕವಾಗಿದೆ ಮತ್ತು ಪಾಠಶಾಲೆಯಾಗಿದೆ. ಮತ್ತು ಈ ದೇವರ ಸೃಷ್ಟಿಯೇ ಮನುಷ್ಯನನ್ನ ಪ್ರೀತಿ ಮಾಡುತ್ತಿರುವುದಕ್ಕೆ ಒಂದು ದೇವರು ಮಾಡುವಂತ ಒಂದು ನಮಗೆ ಕೊಟ್ಟಿರುವಂತ ಒಂದು ಉದಾಹರಣೆಯಾಗಿದೆ. ನೋಡಿ ಸರ್, ಆದಮನ್ನ ಸೃಷ್ಟಿ ಮಾಡಿದಾಗ ದೇವರು ಎಲ್ಲಾ ಪ್ರಾಣಿಗಳು ಸೃಷ್ಟಿ ಮಾಡಿದ ವಸ್ತುಗಳನ್ನ ಆದಮನ ಮುಖಾಂತರ ಒಂದೊಂದಾಗಿ ಕರ್ಕೊಂಡ್ಬರ್ತಾನೆ. ಆದಮ ಒಂದು ನೋಡ್ತಾನೆ, ಅದು ಅಷ್ಟೇಗೆ ಅವನಿಗೆ ಅದ್ರ ಮೇಲೆ ಗಮನ ಇರಲ್ಲ. ಮತ್ತೊಂದು ಯಾವ್ದಾದ್ರು ಒಂದು ಪ್ರಾಣಿ, ಹೀಗೆ ಅದು ಮೃಗಗಳಾಗಿರ್ಬೋದು, ಪಶುಗಳಾಗಿರ್ಬೋದು, ಎಲ್ಲವನ್ನ ಆತನ ಮುಂದೆ ತಗೊಂಡ್ಬಂದಾಗ ಯಾವುದು ಅವನಿಗೆ ಸಮಾಧಾನ ಉಂಟಾಗೋದಿಲ್ಲ. ಹಾಗೆ ಯಾರಿಂದ ಸಮಾಧಾನ ಉಂಟಾಯ್ತು? ಸ್ತ್ರೀಯಿಂದ ಆತನಿಗೆ ಸಮಾಧಾನ. ಎಸ್, ಥ್ಯಾಂಕ್ ಯು ಸರ್. ದೇವರು ಅಲ್ಲಿ ಆದಮನ ಜೊತೆಗೆ ಒಂದು ಸ್ತ್ರೀನ ಸೃಷ್ಟಿ ಮಾಡ್ದ. ಆ ಸ್ತ್ರೀ ಮೂಲಕವಾಗಿಯೇ ದೇವರ ಪ್ರೀತಿ ಏನೆಂಬುದನ್ನ ಅವನು ಈಗಾಗಲೇ ಸಂಪತ್ ಪಾಠ ನೋಡ್ತೇವೆ, ಅಲ್ಲಿ ಬೋಧಿಸಿರ್ದಲ್ಲ, ತಂದೆ, ತಾಯಿಯ ಪ್ರೀತಿ ಹೆಂಗೆ, ಇದೆಲ್ಲವನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಒಂದು ಕುಟುಂಬನ ಮಾಡಿ ದೇವರು ಆ ಕುಟುಂಬದ ಮೂಲಕವಾಗಿ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾನೆ. ಅದಕ್ಕಾಗಿ ಗಂಡು ಹೆಣ್ಣಾಗಿ ದೇವರು ಮಾನವನ ಸೃಷ್ಟಿ ಮಾಡಿದ್ರು ಅಂತ ನನ್ನ ಅಭಿಪ್ರಾಯ. ಇನ್ನೇನಿದ್ರೆ ದೇವರ ಸೃಷ್ಟಿಯಲ್ಲಿ ಅವಳನ್ನು ಕೂಡ ಒದಗಿಸಿಕೊಟ್ಟನು. ಇದು ದೇವರ ಸಂಕಲ್ಪ, ದೇವರ ಉದ್ದೇಶ. ದೇವರ ಮತ್ತು ಸಭೆ, ಮನುಷ್ಯನ ಮತ್ತು ದೇವರನ್ನ ಅರ್ಥ ಮಾಡಿಕೊಳ್ಳಲು ಈ ಒಂದು ಸಂಬಂಧವನ್ನ ಆದಿಯಲ್ಲಿಯೇ ಆದಾಮನಿಗೆ ಒದಗಿಸಿಕೊಟ್ಟನು. ಆ ಸಂಬಂಧದ ಮುಖಾಂತರವಾಗಿಯೇ ಇವತ್ತು ಜಗತ್ತು ಪ್ರೀತಿಯನ್ನ ಅನುಭವಿಸ್ತಿದೆ, ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ತಾ ಇದೆ. ಮತ್ತು ನೀವು ಹೇಳಿದಾಗೆ ಒಂದು ಕುಟುಂಬದಲ್ಲಿ ಒಂದು ಪ್ರೀತಿ ಸಂಬಂಧವಾಗಿ ಉಳಿದಿದೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಖಂಡಿತವಾಗಿ ನಮ್ಮನ್ನ ಪ್ರೀತಿ ಮಾಡೋದಕ್ಕೋಸ್ಕರ ಅವಳು ಈಗ ಹಣ್ಣು ತಂದು ಕೊಡ್ತಾಳೆ ಆದಾಮನಿಗೆ.
ಆ ಪ್ರೀತಿಯ ಪ್ರಯುಕ್ತವಾಗಿ ಅದು ಏನು ದೇವ್ರು ಹೇಳ್ದು ಕೂಡ ಯೋಚನೆ ಮಾಡಲೇ ತಿಂದು ಬಿಡ್ತಾನೆ. ಅಂದ್ರೆ ಆ ಪ್ರೀತಿಯ ಒಂದು ಮನೋಭಾವನಲ್ಲಿ ಇಟ್ಟಿದಂತ ಒಂದು ಸಂದರ್ಭ. ಎಲ್ಲರ ಹಾಗೆ ನಮ್ಮ ವಿಜಯಕುಮಾರ್ ಸರ್ ಅವರು ಹೇಳಿದ ಹಾಗೆ ಆ ಪ್ರೀತಿಯನ್ನು ಅಲ್ಲಿ ನೆಲೆಗೊಳಿಸಿ ತನ್ನ ಮುಂದಿನ ಭವಿಷ್ಯದ ಒಂದು ದಿನಗಳಲ್ಲಿ ನಾವು ಯಾವ ರೀತಿ ದೇವರನ್ನ ಪ್ರೀತಿ ಮಾಡ್ಬೇಕು ಎಂಬ ಉದಾಹರಣೆಗಳನ್ನು ಅಲ್ಲಿ ಮೊದಲೇನೆ ಇಟ್ಟಿದ್ದಾನೆ ಎಂಬುದಾಗಿ ವಿಜಯಣ್ಣವ್ರ ಇಟ್ಟಿದ್ದಾರೆ. ಈ ಒಂದು ಆದಾಮನ ಪ್ರೀತಿ ಯಾವುದರಿಂದ ಹೊಂದ್ಕೊಂಡು ಅಂತ ಹೇಳಿದ ಪಕ್ಷದಲ್ಲಿ ಆತನಿಗೆ ಸರಿ ಬೀಳತಕ್ಕಂತ ಸಂಗಾತಿ ಅಥವಾ ಅವಳು ಅಂತ ನೆನೆಸ್ಕೊಂಡು ಅದು ಈ ಒಂದು ಈಡನ್ ಸ್ಟೋರಿ ಅಥವಾ ಏದನ್ ತೋಟದಲ್ಲಿ ನಡೆದಂತದ್ದು. ಈ ಹಿಂದಿನ ದಿನಕ್ಕೆ ಸ್ತ್ರೀ ಎಂಬತಕ್ಕಂಥದನ್ನ ಏನು ಹೋಲಿಸುವಂತವನಾಗಿದ್ದಾನೆ. ಈ ದಿನಗಳು ಅದು ಸಭೆಗೆ ಹೋಲಿಸಿದ್ರೆ ಅದು ಒಂದು ನಮಗೋಸ್ಕರ ಈಗ ಸಭೆ ಅನ್ನೋದು ಎರಡು ಭಾಗ ಇದೆ. ನಮಗೆ ಆತನೇ ಅಲ್ಲಿವರೆಗೂ ಹೋಗಬೇಡಿ. ಪ್ರಶ್ನೆ ಏನಿದೆ ಅಷ್ಟು ಗಂಟ ಹೋಗೋಣ. ಇಲ್ಲಿ ಒಬ್ಬ ಸ್ತ್ರೀಯನ್ನ ನಮ್ಮ ಪ್ರೀತಿ ಹೆಚ್ಚಾಗಿರ್ಬೇಕು ಆತನ ಮೇಲೆ ಅನ್ನೋದನ್ನ ಅದು ನಾನು ತನ್ನ ಪ್ರೀತಿಯನ್ನ ಪ್ರಚುರಪಡಿಸಿಕೊಳ್ಳಕ್ಕೆ ಈಗ ಶರಣಪ್ಪ ಹೇಳೋರು ಪಡಿಸಿಕೊಳ್ಳಕ್ಕೆ ಅಲ್ಲಿ ಗಂಡು ಹೆಣ್ಣಾಗಿ ನಿರ್ಮಿಸಿದಾಗ ಅಲ್ಲಿ ಒಂದು ಕುಟುಂಬವಾಗಿ ಪ್ರಾಸ್ಯ ಅಲ್ಲಿ ಆಗುವ ಅಡುಕು ತೊಡಗುಗಳು ಹಲವು ಉಂಟಾಗುವ ಸ್ಥಿತಿಗತಿಗಳು ಇದೆಲ್ಲವನ್ನು ದೇವರು ಮಧ್ಯೆ ಭಾಗವಹಿಸುವುದರ ಮೂಲಕವಾಗಿ ದೇವರ ಪ್ರೀತಿ ಎನ್ನುವುದನ್ನ ನಾವು ಅದರ ಮುಖಾಂತರ ತಿಳ್ಕೊತಾ ಇದೀವಿ. ಒಂದು ಸ್ತ್ರೀ ಒಂದು ಮಗುನ ಎತ್ತಬಹುದು. ಆ ಮಗುನ ಎಷ್ಟೋ ಸಾರಿ ಇಲ್ಲ ಕೆಲವರೆಲ್ಲ ಬಿಸಾಕಿ ಬಿಡೋರು ನಾವು ಕೇಳಿದೀವಿ ಕಥೆಗಳನ್ನ. ಅಂದ್ರೆ ಆ ಪ್ರೀತಿಗೂ ಆ ಸ್ತ್ರೀ ಈ ದೇವರ ಪ್ರೀತಿ ಅದಕ್ಕಿಂತ ಶಾಶ್ವತವಾದ ಪ್ರೀತಿ, ಕಲ್ಮಶವಿಲ್ಲದ ಪರಿಪೂರ್ಣವಾದ ಪ್ರೀತಿ. ಒಂದು ವೇಳೆ ತಾಯಿ ಎತ್ತ ಮಗನನ್ನು ಬಿಡ್ಬೋದು, ನಾನ್ ಬಿಡಲ್ಲ ಅಂತ ಈ ಮಾತು ಹೇಳ್ಬೇಕಾದ್ರೆ ಎಕ್ಸಾಂಪಲ್ ಸ್ತ್ರೀ ಆಗಿರ್ತಾರೆ. ಹಾದಿಯಲ್ಲಿ ಅದಕ್ಕಾಗಿ ದೇವರು ಗಂಡು ಹೆಣ್ಣಾಗಿ ನಿರ್ಮಿಸಿದ್ರು ಅಂತ ನನ್ನ ಅಭಿಪ್ರಾಯ. ನಮಗೇನು ಪಾಠ ಅಂತೀರಿ? ಸ್ತ್ರೀ ಎಂಬುದಾಗಿ ಒಂದು ಅಮ್ಮ ತಾಯಿ ತೋರ್ತಕ್ಕಂಥ ಪ್ರೀತಿ ದೇವರ ಪ್ರೀತಿ ಅಂತ ಹೇಳುವಾಗ ನಮಗ್ ಕಲಿಬೇಕಾದಂತ ಪಾಠ ಏನು? ಈಗ ಹೇಳುದಲ್ಲ ಸರ್, ದೇವರ ಶಾಶ್ವತವಾದ ಆಮೇಲೆ ನಿರ್ಮಲವಾದ ಪರಿಪೂರ್ಣವಾದ ಪ್ರೀತಿ ತಾಯಿಯಿಂದ ಸಿಕ್ಕಲ್ಲ, ತಂದೆಯಿಂದ ಸಿಕ್ಕದಲ್ಲ, ಮಾನವನಿಂದ ಸಿಕ್ಕಲ್ಲ, ಸ್ನೇಹಿತನಿಂದ ಸಿಕ್ಕಲ್ಲ. ನಮ್ಮ ಕರ್ತನಾದ ಯೇಸು ಪ್ರೀತಿಯಿಂದ ಸಿಗುವಂತದ್ದಾಗಿದೆ ಎಂಬುದನ್ನು ನಾವು ಕಲಿಬಹುದು ಸರ್. ಅಷ್ಟೇ. ಅದರಿಂದ ನಮ್ಮ ಪ್ರತಿಕ್ರಿಯೆ ಆತನನ್ನೇ ಆತ್ಕೊಳ್ಬೇಕು, ಅವನೇ ಕೇಂದ್ರ ಬಿಂದು. ಅಷ್ಟೇ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ವಂದನೆಗಳು. ಉತ್ತಮವಾದಂತಹ ಚರ್ಚೆಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಉತ್ತಮವಾದಂತಹ ಪಾಠವನ್ನ ನಡೆಸ್ಕೊಟ್ಟಂತ ಸಹೋದರ ಜಾನ್ಸನ್ ಶರಣಪ್ಪ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳ ಸಮಯ. ದಯಮಾಡಿ ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಅದನ್ನ ತಿಳಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ನಮ್ಮ ಜೊತೆಯಲ್ಲಿ ಇವತ್ತು ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ರಾಜೇಶ್ವರಿ ಅಮ್ಮ ಪ್ರಾರ್ಥನೆ ಮಾಡ್ತೀರಾ? ಮೈಸೂರು ಸಭೆಯಲ್ಲಿ ಶ್ಯಾಮಲಮ್ಮ ಅವರು ಅಸ್ವಸ್ಥರಾಗಿದ್ದಾರೆ. ಅವರು ಸ್ಟ್ರೋಕ್ ಆಗಿ ಬಿದ್ದು ಕೈ ಮುರಿದೋಗಿದೆ, ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮೇಘನ ಮತ್ತು ಗಾಯತ್ರಿ ಅವ್ರಿಗೋಸ್ಕರ ಅವರು ಆಪರೇಷನ್ಗಾಗಿ ಸಿದ್ಧವಾಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತು ಇನ್ನಾರು ಇದ್ರೆ ದಯಮಾಡಿ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ರೆನಿಟಾ ಒಬ್ಬ ತಮಿಳ್ ಸಭೆಯ ಯವನಸ್ಥಳು ಆಪರೇಷನ್ ಬ್ರೈನ್ ಸ್ಟ್ರೋಕ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ದಯಮಾಡಿ ರೆನಿಟಾಗೋಸ್ಕರ ಪ್ರೇಯರ್ ಮಾಡಿ. ರೆನಿತಾ ಸಹೋದರಿ ರೆನಿತಾ ಅವರ ಆಪರೇಷನ್ಗೋಸ್ಕರ ಪ್ರಾರ್ಥನೆ ಮಾಡಿ. ಇದೀರಾ ರಾಜೇಶ್ವರಿ ಅಮ್ಮ?
ಓಕೆ. ಇಲ್ಲಾಂದ್ರೆ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಡ್ತಾರೆ. ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದೆಯಾ ಸರ್? ಓಕೆ. ರೆನಿತಾ, ಒಂದ್ ನಿಮಿಷ ರೆನಿತಾ ಮತ್ತೆ ಗಾಯತ್ರಿ, ಮೇಘನಾ ಮತ್ತು ಶ್ಯಾಮಲಮ್ಮ, ಮಾಮೂಲಿ ಇನ್ನಗೆ ರವಿ, ಇದೆಲ್ಲ ಮಾಮೂಲಿ ರವಿ ಬಳ್ಳಾರಿ. ಉಳಿದಿದ್ದೆಲ್ಲ ಪ್ರಾರ್ಥನೆ ಜ್ಞಾಪನೆಗಳು ಕೂಡ ನಮ್ಮಲ್ಲಿವೆ. ಅವ್ರನ್ನ ಕೂಡ ಓಕೆ ಸರ್, ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪುರುಷ ಘನಮಾನ ಸ್ತುತಿ ಸ್ಥಾನ ಹೊಂದುವುದಕ್ಕೆ ಯೋಗ್ಯನ. ನಿನ್ನ ಅಪಾರವಾದ ಜ್ಞಾನವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ. ಕೇವಲ ಮಣ್ಣಿನಲ್ಲಿ ನಮ್ಮನ್ನು ಸೃಷ್ಟಿಸಿ ಆ ಮಣ್ಣಿನಿಂದ ತನ್ನ ಶ್ವಾಸವನ್ನು ಊದಿ ನಮ್ಮಲ್ಲಿ ನಿನ್ನ ಅಪಾರವಾದ ಜ್ಞಾನ, ತಿಳುವಳಿಕೆ, ಬುದ್ಧಿ, ನಿನ್ನ ಪ್ರೀತಿ ಎಷ್ಟು ಎಂಬುದನ್ನ ನೀನು ಪ್ರಚುರಪಡಿಸುವುದಕ್ಕೆ ನೀನು ನಮ್ಮನ್ನು ಆರಿಸಿಕೊಂಡದಕ್ಕೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನಿನ್ನ ಪ್ರೀತಿಗಿಂತ ಅಪಾರವಾದ ಪ್ರೀತಿ ತಂದೆ, ತಾಯಿ, ಮಕ್ಕಳು, ಬಂಧು ಬಳಗ, ಹೆಂಡತಿ ಯಾರಿಂದಲೂ ಕಾಣಕ್ಕಾಗಲ್ಲ, ಸ್ನೇಹಿತರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಕೃಪೆ ಇದೆಲ್ಲವನ್ನೂ ನಾವು ನಿನ್ನಿಂದ ಹೊಂದಿಕೊಳ್ಬೇಕಾದ್ರೆ ನಾವು ಹೇಗೆ ನಿನಗೆ ನಾವು ಅಧೀನರಾಗಿ ನಡ್ಕೋಬೇಕು ಅಂತ ಕಲಿಸ್ಕೊಡು ಸ್ವಾಮಿ. ಕೂಡಿ ಬಂದಿರುವಂತಹ ಎಲ್ಲ ನಿನ್ನ ಭಕ್ತರನ್ನು ವಿಶೇಷವಾಗಿ ಆಶ್ರಯಿಸಿ ನಾವೆಲ್ಲರೂ ಇನ್ನೂ ಹೆಚ್ಚಾಗಿ ನಿನ್ನ ಜ್ಞಾನ ಪಡೆದುಕೊಳ್ಳಕ್ಕೆ ವಿವೇಕ, ಜ್ಞಾನ, ತಿಳುವಳಿಕೆ, ವಾಕ್ಚಾತುರ್ಯ ಇದೆಲ್ಲ ನೀನೇ ಅನುಗ್ರಹಿಸ್ಬೇಕು ಸ್ವಾಮಿ. ಇದು ದುಡ್ಡಿಂದ ಸಿಕ್ಕುವಂಥದ್ದಲ್ಲ, ಯಾವ ಮಾರ್ಕೆಟ್ ಸಿಕ್ಕುವಂಥದ್ದು ನಿನ್ನ ಸಿಕ್ಕುವಂಥ ಕೃಪೆ ಮೂಲಕವಾಗಿ ನಮಗೆ ದೊರೆಯುವಂಥದ್ದಾಗಿದೆ. ಇದೆಲ್ಲ ನಡೆಸ್ಕೊಳ್ಬೇಕು ಸರಿ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ಇದನ್ನ ನೋಡುವಾಗ ಈ ಗಾಯತ್ರಿ ಮತ್ತೆ ಮೇಘನ ಇವರು ಸ್ವಾಮಿ ಅವರಿಗೆ ಇರುವಂತಹ ಕಷ್ಟ ಸಂಕಟಗಳು, ತೊಂದರೆಗಳು ಬಲವನಾಗಿದ್ದೀರಿ. ಈಗ ಸ್ವಾಮಿ ನಿನ್ನ ತರತರದ ರೋಗ ಇದ್ದವರೆಲ್ಲ ಸಹ ನಿನ್ ಬಳಿಗೆ ಬಂದಾಗ ಒಬ್ಬರನ್ನೂ ತರಲಿಲ್ಲ. ಯಾರ್ಯಾರು ಬರ್ತಾರೋ ಎಲ್ಲ ಗುಣಪಡಿಸಿದ್ದೀರಿ. ಈಗ ಅದೇ ರೀತಿ ಇವರು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ನಿನ್ನ ಸಂಧಿಗೆ ಬಂದಿದ್ದಾರೆ. ನಿನ್ನ ಸಂಧಿಗೆ ಬಂದ್ರೆ ಎಂದೂ ತಳ್ಳಿಬಿಡೋದಿಲ್ಲ. ಅದೇ ರೀತಿ ನಿನ್ನ ಕರುಣೆ ಕೃಪೆಯಿಂದ ಅವರನ್ನ ಪರಲೋಕದಿಂದ ಸ್ವಾಮಿ ದೃಷ್ಟಿಸಿ ನೋಡಿ ಈ ಮಕ್ಕಳನ್ನ ಆಶ್ರಯಿಸಿ ಇವರಿಗೆ ನಂಬಿಕೆ ಇದ್ದರೆ ನಂಬಿಕೆಯನ್ನು ಅನುಗ್ರಹಿಸಿ ಬಲಪಡಿಸಿ ನಡೆಸಬೇಕೆಂದು ಸರಿ ಪ್ರಾರ್ಥಿಸುವುದು. ಆರೋಗ್ಯದಿಂದ ಪಾಸ್ಕೊಡು, ಗುಣಪಡಿಸಿ ನಡೆಸಬೇಕೆಂದು ಪ್ರಾರ್ಥಿಸುವುದು. ಈಗ ನಾ ಮಗಳನ್ನ ಆಶ್ರಯಿಸು, ಜೊತೆಗೆ ಶ್ಯಾಮಲಮ್ಮನವರು ಅವರನ್ನ ವಿಶೇಷವಾಗಿ ಆಶ್ರಯಿಸು. ನಂಬಿಕೆ ಬಡಗೊಂಡಿರುವಂತ ಪ್ರಾರ್ಥನೆ ವಿಜ್ಞಾಪನೆ ಸಿಗುವಂತ ಒಂದು ಆಶೀರ್ವಾದಗಳನ್ನ ಎಲ್ಲವನ್ನು ಹೊಂದಿಕೊಳ್ಳುವಂತೆ ನಡೆಸಬೇಕೆಂದು ಪ್ರಾರ್ಥನೆ. ವಿಶೇಷವಾದ ಸುವಾದಗಳಿಂದ ಅವರನ್ನು ಆಶ್ರಯಿಸಿ ಬಲಪಡಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ನಮ್ಮ ಸಹೋದರ ರವಿ ಮೊನ್ನೆ ನಮಗೆ ಚರ್ಚೆ ಸಿಕ್ಕಿದ್ರು. ರವಿ ಬಳ್ಳಾರಿ ಅವರಿಗಿರುವಂತಹ ಸ್ಥಿತಿಗತಿಗಳನ್ನು ಬಲವನಾಗಿದ್ದೀರಿ. ಅವರ ಜೀವಿತ ಇರುವಂತಹ ಸ್ಥಿತಿಗಳನ್ನ ಹೋಗಲಾಡಿಸಿ ಸಮಾಧಾನ, ಶಾಂತಿ ಈ ಲೋಕದಲ್ಲಿ ಸಿಗುವಂತೆ ಮಾಡು. ಅವ್ರ ಇಷ್ಟಾರ್ಥಗಳನ್ನು ನೆರವೇರಿಸುವ ಜೊತೆಗೆ ಅವ್ರಿಗಿರೋ ಬಂಧನ, ಅವ್ರಿಗಿರುವಂತಹ ಎಲ್ಲಾ ರೀತಿಯ ದುಃಖ ದುಮ್ಮಾನಗಳನ್ನು ಹೋಗಲಾಡಿಸಿ ಸಮಾಧಾನ, ನೆಮ್ಮದಿ, ಶಾಂತಿ ಅದು ನಿನ್ನಿಂದ ಸಿಗುವಂತದ್ದಾಗಿದೆ ಸ್ವಾಮಿ. ಅದೆಲ್ಲ ಅನುಗ್ರಹಿಸು. ಹಾಗೂ ಎಲ್ಲಾ ಸಭೆಗಳನ್ನ ವಿಶೇಷವಾಗಿ ಆಶ್ರಯಿಸು. ಅನೇಕ ಸಭೆಗಳು ಬಿದ್ದೋಗಿದೆ ಸ್ವಾಮಿ. ಸಭೆಗಳೆಲ್ಲ ಸಹ ನಿನ್ನ ಪವಿತ್ರಾತ್ಮದಿಂದ ಈ ಎಂತ ಕಾಲದಲ್ಲಿ ಸ್ವಾಮಿ ಅವೆಲ್ಲವೂ ಸಹ ವೃದ್ಧಿ ಆಗುವಂತೆ ನೀನೇ ನಡೆಸಿ ಎಲ್ಲರೂ ನಿನಗೆ ರಾಜ್ಯಕ್ಕೆ ಸಿದ್ಧರಾಗುವಂತೆ ನಡೆಸು. ಅನೇಕ ಬೋಧಕರು ಅದಕ್ಕಾಗಿ ಹೆಚ್ಚಿನ ಆಸಕ್ತಿ ವಹಿಸುವಂತೆ ಮಾಡಿಸು. ನಾವು ಸ್ತೋತ್ರ ಸಲ್ಲಿಸುವಂತರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಈ ಒಂದು ಸಭಾಶಾಲೆ ಪಾಠ ಮೂಲಕ ಅನೇಕರಿಗೆ ಇದು ಲಾಭದಾಯಕವಾಗಿದ್ದು ಎಲ್ಲರೂ ಆಧ್ಯಾತ್ಮಿಕ ಬಲಗೊಂಡು ಸೈತಾನ ಅಂಧಕಾರ, ಆತನ ಕುತಂತ್ರ ಇವೆಲ್ಲವುಗಳಿಂದ ಸುಲಭ ರೀತಿಯಲ್ಲಿ ಶೋಧನೆಯಿಂದ ಪಾರ ಮಾಡುವಂತೆ ಬರೆಸು. ವಿಶೇಷವಾಗಿ ಮತ್ತೊಂದಾವರ್ತಿ ಕೂಡಿ ಬಂದಿರುವಂತಹ, ಆಸಕ್ತಿಯಿಂದ ಬಂದಿರುವಂತಹ, ಭಯಭಕ್ತಿಯಿಂದ ನಿನ್ನ ಸಂಧಿಗೆ ಬಂದಿರುವಂತಹ ಎಲ್ಲಾ ನಮ್ಮ ಸಹೋದರನ್ನು ಬೋಧಕರನ್ನು ನೀನು ಆಶ್ರಯಿಸು. ಜೊತೆಗೆ ಈ ದಿನ ಸಹೋದರರು ತೆಗೆದುಕೊಂಡಂತಹ ನಮ್ಮ ಶರಣಪ್ಪ ಅವ್ರನ್ನ ಆಶ್ರಯಿಸು, ಎಚ್ಚರಿಸಿ ಬಲಪಡಿಸು. ಹೆಚ್ಚಾಗಿ ನೀನಲ್ಲಿ ಇನ್ನೂ ಬಲಗೊಳ್ಳುವಂತೆ ನಡೆಸಬೇಕಿತ್ತು ಆಸೆಕೊಳ್ಳುತ್ತೇವೆ. ಮತ್ತು ಇನ್ನೂ ಯಾರಿದ್ದಾರೆ ಎಲ್ಲರೂ ನೀನು ಸಂರಕ್ಷಣೆ ನಡೆಸಿ ಕಾಯ್ತಾ ಬರಬೇಕೆಂದು ಆಸೆಕೊಳ್ಳುತ್ತೇವೆ. ಒಟ್ಟಾರೆ ಬೋಧಕರನ್ನ ಆಶ್ರಯಿಸು. ಅವ್ರು ಮಾಡುವಂತ ಸೇವೆಗೆ ನೀನು ಕೃಪೆ ಇರಲಿ. ಅವರಿಗೆ ಪುನಶ್ಚೇತನವನ್ನು ವಹಿಸಿ ಬಲಪಡಿಸಿ ಕುಟುಂಬನ ಆಶ್ರಯಿಸು. ಒಟ್ಟಾರೆ ಸ್ವಾಮಿ ನಮ್ಮ ಸ್ಥಿತಿಗತ ಬಲವಾದ ನಮ್ಗೆ ಏನು ಅವಶ್ಯಕತೆ ಇದೆ ಅಂತ ಮೊದಲೇ ಗೊತ್ತಿದೆ. ಈ ಅವಶ್ಯಕತೆಗಳನ್ನು ನಾವು ನಿನ್ನ ಸನ್ನಿಧಿಯಲ್ಲಿ ನಾವು ಬೇಡ್ಕೊಳ್ಳುವಾಗ ಇವೆಲ್ಲವನ್ನು ನೀನು ಅನುಗ್ರಹಿಸಿ ನಮ್ಮನ್ನ ಬಲಪಡಿಸಿ ನಂಬಿಕೆಯನ್ನು ಹೆಚ್ಚಾಗಿ ನಾವು ಬಲಗೊಳ್ಳುವಂತೆ ಮತ್ತರಿಗೆ ನಾವು ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಡೆಸಬೇಕೆಂದು ಪ್ರಭು ರಕ್ಷಕನು
ಕರ್ತನು ಮಹಾಯಾಜಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಂತರ ಬೋಧಕರಾದಂತ ಸಹೋದರ ಆನಂದ್ ಜಾರ್ಜ್ ಅವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮದೇ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯವು ಈ ಒಂದು ಸಭಾಶಾಲೆಯ ಪಾಠವನ್ನ ಕೇಳದಂತ ಎಲ್ಲಾ ಭಕ್ತರ ಮೇಲೆಯೂ ಹಾಗೂ ನಡೆಸಿಕೊಟ್ಟಂತ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಹಿರಿಕರಾದಂತ ಜಾನ್ಸನ್ ಶರಣಪ್ಪ ಅವರ ಮೇಲೆಯೂ ಇಂದು ಎಂದು ನಮ್ಮೆಲ್ಲರನ್ನು ಸದಾ ಇರಲಿ ಸ್ವಾಮಿ. ಆಮೆನ್. ಆಮೆನ್. ಆಮೇನ್. ಆಮೇನ್. ಆಮೆನ್. 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 ಪ್ರೈಸ್ ಗಾಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಪಾಠದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಮತ್ತು ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಆನಂದ್ ರಾಜ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ, ಬೋಧಕರಿಗೆ. ಮತ್ತು ಈ ದಿನದ ಪಾಠವನ್ನು ನಡೆಸಿಕೊಟ್ಟಂತ ಸಹೋದರ ಜಾನ್ಸನ್ ಶರಣಪ್ಪ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕೂಟದಲ್ಲಿ ಯಥಾವತ್ತಾಗಿ ಭಾಗವಹಿಸಿ ಕರ್ತನ ಮಾತುಗಳಿಂದ, ದೇವರ ವಾಕ್ಯದ ಬಲದಿಂದ, ದೇವರ ಜ್ಞಾನದಿಂದ ಅಭಿವೃದ್ಧಿ ಹೊಂದುತ್ತಾ ನನ್ನ ಸಂಗಡ ಈ ಸೇವೆಯ ಭಾರವನ್ನು ಹೊತ್ತು ನಿರ್ವಹಿಸುತ್ತಿರುವಂತ ಎಲ್ಲ ದೇವರ ಸಭೆಗೆ, ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮ ಈ ಕೊನೆ ಉನ್ನತ ಈ ಒಂದು ವಾಹಿನಿಯ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಮುಖ ನಾವು ಅನೇಕ ವಿಶೇಷವಾಗಿ ನಮ್ಮ ಅನೇಕ ಇದರ ಬಗ್ಗೆ ಮಾಹಿತಿಯನ್ನು ಹಂಚೋಣ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೇವರ ವಾಕ್ಯವನ್ನು ಓದುವಂತ ಅನೇಕರನ್ನ ದೇವರ ಆತ್ಮನು ಪ್ರೇರೇಪಿಸ್ತಾನೆ. ಈ ವಾರದ ಪಾಠಗಳನ್ನ ಓದುವಾಗ, ಕೇಳುವಾಗ ನಮಗೂ ಹೆಚ್ಚಿನ ರೀತಿಯಂತ ತಿಳುವಳಿಕೆ, ಅನುಭವ, ನಾವು ಕಲಿತಂತ ವಿಷಯಗಳು ಹಂಚ್ಕೊಳ್ಳುವಂತ ಒಂದು ಅವಕಾಶವಿದ್ದು ದೇವರ ಆತ್ಮನು ನಾವು ಮಾಡ್ಬೇಕೆಂಬುದಾಗಿ ನಮ್ಮನ್ನ ಪ್ರೇರೇಪಿಸುವಾಗ ಮಾಡಿ ಮುಂದೆ ಭಾಗವಹಿಸುವಂತದನ್ನ ಅತ್ಯಾಸಕ್ತಿಯಿಂದ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾರೇ ಆಗಲಿ ಪಾಠವನ್ನ ತೆಗೆದುಕೊಳ್ಳಬೇಕೆಂಬುದಾಗಿ ನೀವು ಇಚ್ಛಿಸಿದಲ್ಲಿ, ಅಥವಾ ಬೆಳಗಿನ ಆರಾಧನೆಯಲ್ಲಿ ಒಂದು ಸಂದೇಶವನ್ನು ಹೇಳಬೇಕೆಂಬುದಾಗಿ ಇಚ್ಛಿಸುವಲ್ಲಿ, ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಬಯಸಿದಲ್ಲಿ, ಒಂದು ಒಳ್ಳೆಯ ಸಾಕ್ಷಿಯನ್ನ ಕೊಡ್ಬೇಕೆಂಬುದಾಗಿ ನೀವು ಅಂದುಕೊಂಡಲ್ಲಿ, ಯಾವುದೇ ವಿಷಯದಲ್ಲಿ ಈ ಒಂದು ಸೇವೆಯಲ್ಲಿ ನೀವು ಭಾಗಿಗಳಾಗಿ ದೇವರನ್ನ ಘನಪಡಿಸಲು ದೇವರ ಆತ್ಮನು ನಿಮ್ಮನ್ನ ಪ್ರೇರೇಪಣೆ ಮಾಡೋದಾದ್ರೆ ಒಂದು ಮೆಸೇಜ್ ಅನ್ನ ನನಗೆ ಹಾಕಿದ್ರೆ ಸಾಕು, ಅಥವಾ ಒಂದು ಫೋನ್ ಕರೆಯನ್ನ ಮಾಡಿ ನನಗೆ ತಿಳಿಸಿದ್ರೆ ಸಾಕು. ಇಲ್ಲಿ ನಮ್ಮ ಸಭೆಯಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮದ ಮುಖಾಂತರವಾಗಿ ಭಾಗವಹಿಸಲು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ, ಆಹ್ವಾನಿಸ್ತೇನೆ. ದೇವರು ಎಲ್ಲರಲ್ಲಿಯೂ ತನ್ನ ಬೆಳಕನ್ನು, ತಲಾಂತನ್ನು, ಆತ್ಮೀಯ ವರಗಳನ್ನು ಇಟ್ಟಿದ್ದಾನೆ. ನಾವು ಆತನ ಘನತೆಗಾಗಿ ಉಪಯೋಗಿಸಬೇಕಾಗಿದೆ. ಅದರಿಂದ ದೇವರಿಗೆ ಮಹಿಮೆ ಆಗ್ತದೆ. ಅದರಿಂದ ಈ ಮೂಲಕ ಮತ್ತೆ ಮತ್ತೆ ನಾನು ವಿನಂತಿಸ್ಕೊಳ್ತೇನೆ, ದೇವರ ಮಕ್ಕಳು ನಮಗೆ ಕೊಟ್ಟುವಂತ ತಲಾಂತುಗಳನ್ನ ದೇವರ ಘನತೆಗಾಗಿ ಉಪಯೋಗಿಸಲು ನಮ್ಮನ್ನು ಒಪ್ಪಿಸ್ಕೊಡೋಣ. ಎಲ್ಲರಿಗೂ ನಾನು ಕೇಳ್ಕೊಳ್ತೇನೆ, ಆರೋಗ್ಯವನ್ನ, ಸುಖ ನಿದ್ರೆಯನ್ನು ಕೊಟ್ಟು ನಾಳೆ ಆಶೀರ್ವಾದದಾಯಕವಾಗಿ ನಮ್ಮನ್ನ ಎಬ್ಬಿಸಿ ಆತನ ಕೃಪಾಹಸ್ತದಲ್ಲಿ ನಡೆಸಿ ಎಲ್ಲರಿಗೂ ದೇವರು ನಮ್ಮ ಆಶೀರ್ವಾದ. ಮಾತಾಡ್ತಿರಾಗ ಸರ್ ಕಡಿಮೆ ಮಾಡಿ ಸರ್ ಮಾತಾಡಲ್ಲ.